गुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदुषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसुतां सन्मङ्गलानि भवन्तु। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಲಕ್ಷ್ಮೀ ವೆಂಕಟೇಶ ದೇವರ ವರಾಹ ದೇವರ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಜ್ಞಾನಯಜ್ಞ ಪ್ರತಿ ವರ್ಷ ಪ್ರತಿ ಮಾಸ ವರ್ಷ ಅಲ್ಲ ಪ್ರತಿ ಮಾಸದಂತೆ ಒಂದೊಂದು ಸ್ಕಂಧಗಳನ್ನು ಪ್ರವಚನ ನಡೀತಾ ಇದೆ. ಪ್ರವಚನ ಮಾಲಿಕೆ ನಡೆಸ್ತಾ ಬಂದಿದೆ. ಮೊದಲನೇ ಸ್ಕಂಧ ಪ್ರಾರಂಭ ಮಾಡಿದ್ದು, ಅದಾದ ಮೇಲೆ ಮತ್ತೆ ಏಕಾದಶ ಸ್ಕಂಧಕ್ಕೆ ಅಂತ ಬಂದಿದೆ. ಏಕಾದಶ ಸ್ಕಂಧ ಶ್ರೀಮದ್ ಭಾಗವತ ಒಬ್ಬ ಜ್ಞಾನಿಗಳ ದೃಷ್ಟಿಯಲ್ಲಿ ರತ್ನಾನಾಂ ಉದಧಿಹಿ ಪಾತ್ರಂ ತೇಜಸಾಂ ಉಷ್ಣದೀಧಿತಿಃ ಏವಮೇಕಾದಶ ಸ್ಕಂಧಃ ವೇದಾಂತಾರ್ಥೈಕ ಸನ್ನಿಧಿಃ ಅಂತ. ರತ್ನಗಳಿಗೆಲ್ಲ ಖನಿ ಅದು ಸಾಗರ, ರತ್ನಾಕರ ಅಂತ ಹೆಸರು. ರತ್ನಾನಾಂ ಉದಧಿಹಿ ಪಾತ್ರ, ತೇಜಸಾಂ ಉಷ್ಣದೀಧಿತಿಃ ಪಾತ್ರ. ತೇಜಸ್ವಿಗಳು ಯಾವುದೇ ಒಂದು ತೇಜೋಮಯವಾದದ್ದಿದೆ ಅಂತಾದ್ರೆ ಆ ತೇಜಸ್ಸಿಗೆ ಕಿರಣಗಳಿಗೆ ಆಧಾರ ಖನಿ ಅಂದ್ರೆ ಅದು ಸೂರ್ಯ. ಉಷ್ಣದೀಧಿತಿ ಅಂದ್ರೆ ಸೂರ್ಯ, ಅವನೇ ಖನಿ. ಹಾಗೆ ವೇದಾಂತಾರ್ಥೈಕ ಸನ್ನಿಧಿ, ವೇದಾಂತ ತತ್ವಗಳಿಗೆಲ್ಲ ಖನಿ ಯಾವುದು ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಅದು 11ನೇ ಸ್ಕಂಧ ಅಂತ ಹೇಳಿದ್ದಾರೆ. ಹಾಗಾಗಿ ಭಾಗವತದ 11ನೇ ಸ್ಕಂಧವನ್ನು ಅನುಸಂಧಾನ ಮಾಡಿಬಿಟ್ರೆ ಸಮಗ್ರ ವೇದಾಂತದ ವಿಷಯಗಳು, ತತ್ವಗಳೆಲ್ಲ ನಮಗೆ ಅನುಸಂಧಾನಕ್ಕೆ ಬಂದಂತೆ ಅಂತ ಅಭಿಪ್ರಾಯ. ಎಲ್ಲದರ ಕೃತಿಗಳಲ್ಲಿಯೂ ಕೃತಿಕಾರರು ಒಂದು ಗೆರೆ ಹಾಕ್ತಾರೆ. ಸುಮಾರು ಪುಸ್ತಕಗಳನ್ನು ಅಧ್ಯಯನ ಮಾಡುವ ಅಧ್ಯಯನಶೀಲರಿಗೆ ಗೊತ್ತಿರ್ತದೆ. ಅವರೊಂದು ಗೆರೆ ಎಳೆದಿರ್ತಾರೆ. ಏನ್ ಗೆರೆ ಎಳೆದಿರ್ತಾರೆ ಅಂತ ತಿಳಿದುಕೊಳ್ಳೋದೊಂದು ವಿಶೇಷ. ಈ ಗ್ರಂಥ ನಾನು ಯಾರಿಗಾಗಿ ಬರೆದಿದ್ದೀನಿ, ಈ ಗ್ರಂಥದಲ್ಲಿ ಅವರಿಗೆ ಏನ್ ಬೇಕೋ ಅದನ್ನು ಮಾತ್ರ ಎಂದೂ ಬಿಡದೆ ಬರೆದಿದ್ದೇನೆ.
ಅವರದನ್ನ ನೋಡ್ಕೊಂಡು ತಿಳಿಲಿ ಅಂತ ಅಭಿಪ್ರಾಯ ಪಡ್ತಿರ್ತಾರೆ. ಒಂದು ಕಾದಂಬರಿ ಬರೆದಾಗ್ಲೂ ಕಾದಂಬರಿಕಾರ ಇದನ್ನು ಸೂಚಿಸಿರ್ತಾನೆ. ಕಾದಂಬರಿ ಎಲ್ಲ ಓದಿದ ಮೇಲೆ ಅಥವಾ ಓದುವ ಮಧ್ಯದಲ್ಲಿ, ಓದುವ ಪ್ರಾರಂಭದಲ್ಲಿ ಕೆಲವರು ಅದನ್ನು ಹಾಕಿರ್ತಾರೆ. ಇದು ಇಂಥವ್ರನ್ನು ಒಳಗೊಂಡಿದೆ ಅಂತ ನಾವು ಕಂಡುಹಿಡಿಬಹುದು. ತುಂಬಾ ಅಧ್ಯಯನ ಮಾಡಿದವರಿಗೆ ಬೇಗ ಈ ವಿಷಯಗಳು ಅರ್ಥ ಆಗೇ ಆಗ್ತದೆ. ಹಾಗೆ ಭಾಗವತದ 12 ಸ್ಕಂದಗಳಲ್ಲಿ 11ನೇ ಸ್ಕಂದ ಅದು ವೇದವ್ಯಾಸರು ಹಾಕಿದ ಗೆರೆ ಅಂತ ಭಾವಿಸ್ತೇವೆ. ಇನ್ನುಳಿದ ಎಲ್ಲ 11 ಸ್ಕಂದಗಳಿಗೆ ಈ ಸ್ಕಂದದಲ್ಲಿ ಒಂದಿಷ್ಟು ಅಪ್ಲಿಕೇಶನ್ಸ್ ಅನ್ನು ಹೇಳ್ತಾರೆ. ಇವತ್ತಿನ ಭಾಷೆಯಲ್ಲಿ ಅದನ್ನು ಅಪ್ಲಿಕೇಶನ್ ಅಂತ ಕರೀಬಹುದು, ನಿಯಮಗಳು ಅಂತ ಹೇಳ್ಬೋದು. ಇಲ್ಲಿ ಹೇಳಿದ ಅಪ್ಲಿಕೇಶನ್ಸ್ ಅನ್ನ ಉಳಿದ ಸ್ಕಂದಗಳಲ್ಲಿ ಹೇಳಿದವರಿಗೆಲ್ಲ ನೀವು ಅಪ್ಲೈ ಮಾಡ್ರಿ ಅಂತ ಅವರ ಅಭಿಪ್ರಾಯ. ಅಪ್ಲಿಕೇಶನ್ ಅನ್ನು ಕಂಡುಹಿಡಿಯುವ ಉದ್ದೇಶ ಏನು? ಸುಮಾರು ಸಮಯ ತಗೊಳ್ಳುವ ಕೆಲಸ ಬಹಳ ಕಡಿಮೆ ಸಮಯದಲ್ಲಿ ಬಹಳಷ್ಟು ವ್ಯಕ್ತಿಗಳಿಂದ ಆಗುವಂತಹ ಕೆಲಸ ಕಡಿಮೆ ವ್ಯಕ್ತಿಗಳಿಂದ ಕಡಿಮೆ ಸಹಾಯ ಪಡೆದು ಮಾಡುವಂತಹ ವ್ಯವಸ್ಥೆ, ಇವುಗಳನ್ನೆಲ್ಲ ನಾವು ಅಪ್ಲಿಕೇಶನ್ ಮೂಲಕವಾಗಿ ಬಗೆಹರಿಸ್ತೇವೆ ಈ ಸಮಸ್ಯೆಗಳನ್ನ. ಭಾಗವತದ 11ನೇ ಸ್ಕಂದವು ಮನುಷ್ಯನ ಬದುಕಿನಲ್ಲಿ ಧಾರ್ಮಿಕವಾಗಿ, ಸಾಂಸಾರಿಕವಾಗಿ ಅನೇಕ ಸಮಸ್ಯೆಗಳಿಗೆ ಒಳಗಾದಾಗ ಆ ಸಮಸ್ಯೆಗಳಿಗೆಲ್ಲ ಪರಿಹಾರಕ್ಕೆ ಒಂದು ಅಪ್ಲಿಕೇಶನ್ ಇದೆ ಅಂತ ಹೇಳಿಕೊಟ್ಟದ್ದಿದೆಯಲ್ಲ, ಅದೇ ಶ್ರೀಮದ್ ಭಾಗವತ ಏಕಾದಶ ಸ್ಕಂದ ಅಂತ ಭಾವಿಸ್ತೀವಿ. ಹಾಗಾಗಿ ಏಕಾದಶ ಸ್ಕಂದ ಅಂದಾಗ ಮನುಷ್ಯ ಅದನ್ನ ಡ್ರೈ ಸಬ್ಜೆಕ್ಟ್ ಅಂತ ಭಾವಿಸುವ ಕಾರಣ ಇಲ್ಲ. ಅದೇ 11ನೇ ಸ್ಕಂದನ ಬಹಳ ಡ್ರೈ ಆಗಿರ್ತದೆ, ನಾವು ಅದನ್ನ ಅಷ್ಟು ಗಮನಿಸಬೇಕಾಗಿಲ್ಲ. ಅದು ಕೆಲವರ ಅಭಿರುಚಿಗೆ ಅನುಗುಣವಾಗಿ ಯೋಚನೆ ಮಾಡ್ತಾರೆ. ಕಥೆಗಳು ಬಹಳ ಇದ್ದಾಗ ಮನುಷ್ಯನಿಗೆ ಅಭಿರುಚಿ ಹೆಚ್ಚು, ಉತ್ಸಾಹ ಹೆಚ್ಚು. ಕಥೆಗಳು ಕಡಿಮೆ, ತತ್ವಗಳು ಜಾಸ್ತಿ. ಅದಕ್ಕೆ ಶ್ರೋತೃಗಳು 2 ರೀತಿ, ಅಥವಾ ಅಧ್ಯಯನಶೀಲರು 2 ರೀತಿ ಅಂತ ಇಟ್ಕೊಳ್ಬಹುದು. ಬಹಳಷ್ಟು ವಿಷಯಗಳನ್ನು ಈಗಾಗಲೇ ಕೇಳಿ ಕೇಳಿ ಮನನ ಮಾಡಿಕೊಂಡಿರ್ತಾರೆ. ಅಂಥ ಶ್ರೋತೃಗಳಿಗೆ 11ನೇ ಸ್ಕಂದ ಹೇಳಿದಾಗ ಬಹಳ ಕೇಳಿ ಕೇಳಿ ಅಭ್ಯಾಸ ಇದ್ದದ್ರಿಂದ ಈ ವಿಷಯಗಳು ಮತ್ತಷ್ಟು ಖುಷಿ ಕೊಡ್ಲಿಕ್ಕೆ ಶುರುವಾಗ್ತದೆ. ಯಾಕೆ ಬಹುಶ್ರುತರಾದ್ರಿಂದ ಅವರಿಗೆ ಪ್ರಾಥಮಿಕ ಹಂತ ಇರ್ತದೆ. ಆ ಪ್ರಾಥಮಿಕ ಹಂತದವರಿಗೆ ಭಾಗವತದ 11ನೇ ಸ್ಕಂದ ಮೊದಲೇ ಹೇಳಿಬಿಟ್ರೆ ಯಾಕೋ ಬೋರಿಂಗ್ ಸಬ್ಜೆಕ್ಟ್ ಅಂತ ಅದನ್ನ ಕ್ಲಾಸಿಗೆ ಅಟೆಂಡ್ ಆಗಲ್ಲ ಅಂತ ವಿದ್ಯಾರ್ಥಿ. ಇನ್ನು 2 ರೀತಿ ನಾನು ಅನುಸಂಧಾನ ಮಾಡಿರ್ತೇನೆ. ಇವತ್ತಿನ ಭಾಷೆಯಲ್ಲಿ ಒಂದು 4 ಮಾತು. ಕೆಲವು ಮಾಸ್ ಅಟ್ರಾಕ್ಷನ್, ಕೆಲವು ಕ್ಲಾಸ್ ಅಟ್ರಾಕ್ಷನ್ ಅಂತ ಹೇಳ್ತಿರ್ತೇವೆ. ಈಗ ಪ್ರವಚನಗಳನ್ನ ಸಾಮಾನ್ಯವಾಗಿ ಮಾಸ್ ಅಟ್ರಾಕ್ಷನ್ ಅಂತ ವ್ಯವಸ್ಥೆ, ಟಾರ್ಗೆಟ್ ಆಡಿಯನ್ಸ್ ಅಂತೆ. ಇಂತಿಷ್ಟು ಜನರನ್ನ ನಾನು ನನ್ನವರನ್ನಾಗಿ ಅಥವಾ ಅವರನ್ನ ನನ್ನೆಡೆಗೆ ಸೆಳೆಯಬೇಕು ಅಂತ ಆಲ್ರೆಡಿ ಮೊದಲೇ ಯೋಚನೆ ಮಾಡಿರ್ತೀವಿ. ಅವರ ಅಂಥದ್ದೇ ವ್ಯವಸ್ಥೆ, ಅಂಥದ್ದೇ ಮಾತು, ಅಂಥದ್ದೇ ಅಥವಾ ಅದಕ್ಕೆ ಹಾಸ್ಯ, ಅವುಗಳನ್ನೇ ಅದೇ ಪದಗಳಿಂದಲೇ ಲೋಕದಲ್ಲಿ ಹಾಗೆ ಮನ್ನಣೆಯನ್ನು ಗಳಿಸ್ತಾರೆ. ಅದಕ್ಕೆ ಬಹಳಷ್ಟು ವ್ಯೂಸು ನಾವು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. 11ನೇ ಸ್ಕಂದ ಅದು ಮಾಸ್ ಅಟ್ರಾಕ್ಷನ್ ಮಾಡೋ ಗ್ರಂಥ ಅಲ್ಲ, ಅದು ವಿಷಯ ಅಲ್ಲ. ಇದೇನಿದ್ರು ಕ್ಲಾಸ್ ಅಟ್ರಾಕ್ಷನ್. ಹಾಗಾಗಿ ಇದು ಕ್ಲಾಸಿಗೆ ಅಟೆಂಡ್ ಆಗಿ ನಾವು ಅನುಸಂಧಾನ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಗೀತೆ ಯಾವತ್ತು ಮಾಸ್ ಅಟ್ರಾಕ್ಷನ್ ಅಲ್ಲ ಅಂತ, ಅದು ಕ್ಲಾಸ್ ಅಟ್ರಾಕ್ಷನ್. ಅದನ್ನು ಕೃಷ್ಣನೇ ಗೆರೆ ಹೇಳಿ ತೋರಿಸಿದಾನೆ ಅರ್ಜುನನಿಗೆ ಹೇಳುವಾಗ. ಕೇಳಿದ ಅರ್ಜುನ, ಇಷ್ಟು ವಿಷಯ ಹೇಳ್ತಿದ್ದೀವಿ ಯುದ್ಧ ಭೂಮಿಯಲ್ಲಿ ಕೃಷ್ಣ, ಇವೆಲ್ಲರೂ ಈ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನನಗೇನೋ ನೀನೇ ಸ್ವತಃ ನಿಂತಿ ಉಪದೇಶ ಮಾಡಿದಿ, ನಿನ್ನ ಕಣ್ಣು, ನಿನ್ನ ಹಾವ ನನಗೆ ಅರ್ಥ ಆಗ್ತದೆ. ಮುಂದಿನ ಜನರೇಷನ್ಗೆ ಹೇಗೆ ತಿಳಿಬೇಕು, ಅವ್ರು ಎಲ್ಲಿ ಹೋಗಿ ಇದನ್ನು ಕಲ್ತು ಬರಬೇಕು, ಈ ಯೋಚನೆ ಬಂತು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ.
ಇದೆಲ್ಲ ಉಪದೇಕ್ಷಂತಿತೆ ಜ್ಞಾನ ತದ್ವಿಧಿ ಪ್ರಣಿಪಾತೇನ, ಈ ಮಾತುಗಳೆಲ್ಲ ಕ್ಲಾಸಿಗೆ ಸಂಬಂಧಪಡೋದು, ಇದು ಮಾಸಿಗೆ ಸಂಬಂಧಪಡೋದಲ್ಲ. ನೀನು ಪದೇ ಪದೇ ಒಬ್ಬ ಗುರುಗಳನ್ನು ಉಪಸತ್ತಿ ಮಾಡಿ ಪರಿಪ್ರಶ್ನೇನ ಸೇವೆಯ, ಸೇವಿಸಿ ಪ್ರಶ್ನಿಸು. ಉಪದೇಕ್ಷಂತಿತೆ ಜ್ಞಾನ, ಆ ತತ್ವದರ್ಶಿಗಳಾದ ಗುರುಗಳು ನಿನಗೋಸ್ಕರ ಅಂತ ನಿನ್ನ ಅರ್ಹತೆಗೆ ಅನುಗುಣ ಅದನ್ನು ಉಪದೇಶ ಮಾಡ್ತಾರೆ. ಆಗ ನೀನು ಜ್ಞಾನಿ ಆಗ್ತಿ. ನೀನು ಜ್ಞಾನಿ ಆದಾಗ ನನಗೆ ಬಹಳ ಪ್ರಿಯನೆನಿಸ್ತಿ ಅಂತಂದ್ರೆ ಕೃಷ್ಣ. ಪ್ರಿಯೋ ಯು ಜ್ಞಾನಿನೋ, ಭಗವಂತನಿಗೆ ಅತಿ ಪ್ರಿಯರಾದವರು ಜ್ಞಾನಿಗಳು. ಜ್ಞಾನಿ ಅಂತ ಆಗಬೇಕಾದ್ರೆ ಗುರುಗಳನ್ನು ಉಪಸ್ಥಿತಿ ಮಾಡಲೇಬೇಕಾಯ್ತು. ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಕೇಳ್ತೀವಿ. ಅದೇ ರೀತಿಯಾದ ಮಾತುಗಳನ್ನ 11ನೇ ಸ್ಕಂದದಲ್ಲಿ ಕೃಷ್ಣನ ಬಾಯಿಂದ ಉದ್ಧವನಿಗೆ ಹೇಳಿದ್ದನ್ನು ಕೇಳ್ತೀವಿ. ಹಾಗಾಗಿ ಭಾಗವತದ 11ನೇ ಸ್ಕಂದದ ಆ ಉದ್ಧವ ಗೀತೆಯ ಪ್ರಸಂಗ, ಅದು ಗೀತೆಯಲ್ಲೇ ಇರುವಂತಹ ವಿಷಯಗಳನ್ನ ಮತ್ತೊಂದು ಅರ್ಥದಲ್ಲಿ ಸ್ಪಷ್ಟೀಕರಣ ಕೊಟ್ಟಂತೆ ನಮಗೆ ಕಂಡು ಬರ್ತದೆ. ಹಾಗಾಗಿ 11ನೇ ಸ್ಕಂದ ಅಂದ್ರೆ ಅದು ಭಗವದ್ಗೀತೆಯ ಮತ್ತೊಂದು ಅರ್ಥದ ವಿವರಣೆ ಅಂತ ನಾವು ಅನುಸಂಧಾನ ಮಾಡಬೇಕು. ಗೀತೆಯನ್ನು ಸಾಮಾನ್ಯ ಎಲ್ಲರೂ ಹೇಳಿದ್ದು ಡ್ರೈ ಸಬ್ಜೆಕ್ಟ್ ಅಂತ ಹೇಳಿ ಅಲ್ವೇ, ಅದಕ್ಕೆ ಅದನ್ನು ಉದಾಹರಣೆಯಾಗಿ ಸ್ಪಷ್ಟೀಕರಣ ಕೊಟ್ಟರು. ಇನ್ನು 11ನೇ ಸ್ಕಂದ ಶ್ರೀಮದ್ ಭಾಗವತ ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಬರ್ತದೆ. ಸೂತ ಶೌನಕರ ಸಂವಾದದಲ್ಲಿ ಅದು ಮುಂದುವರೆದದ್ದನ್ನು ಕೇಳ್ತೇವೆ. ಶುಕಾಚಾರ್ಯರು ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡುವಾಗ ಹಿಂದಿನ ಸ್ಕಂದದಲ್ಲಿ ಕೃಷ್ಣನ್ ಕಥೆಯನ್ನ ತಿಳಿಸ್ತಾ ಬಂದಿದ್ರು. ಹಾಗಾಗಿ ಈ ಎಪಿಸೋಡ್ ಪ್ರಾರಂಭ ಆಗುವಾಗ ಸ್ವಲ್ಪ ಹಿಂದೆ ಏನ್ ನಡೆದಿತ್ತು ಅಂತ ಗ್ಲಾನ್ಸ್ ಮಾಡ್ಬೇಕಾಗ್ತದೆ. ಈ ಎಪಿಸೋಡ್ ಪ್ರಾರಂಭ ಮಾಡುವವರೆಲ್ಲ ಹಿಂದಿದ್ದೇನು ಅಂತ ನೋಡಿ ಪ್ರಾರಂಭ ಮಾಡ್ತಾರೆ. ಹಿಂದಿನ ಸ್ಕಂದದಲ್ಲಿ ಕೃಷ್ಣಾವತಾರವನ್ನ ಅನುಸಂಧಾನ ಮಾಡಿಸಿದ್ರು, ಬಹಳ ಚೆನ್ನಾಗಿ ಅನುಸಂಧಾನ ಮಾಡಿಸಿದ್ರು ಪರೀಕ್ಷಿತ್ ರಾಜನಿಗೆ. ಅದು ತುಂಬಾ ಎಡಿಟೆಡ್ ವರ್ಷನ್ ಅಂತ ನಾನು ಹೇಳ್ತೀನಿ. ಕೃಷ್ಣ 100ಕ್ಕಿಂತಲೂ ಸ್ವಲ್ಪ ಹೆಚ್ಚು ವರ್ಷಗಳ ಕಾಲ ಭೂಮಿಯ ಮೇಲೆ ಕಣ್ಣಿಗೆ ಕಾಣುವ ಹಾಗಿದ್ದಾನೆ. ಅಥೆಂಟಿಕ್ ಆಗಿ ಹೇಳ್ಬೋದು, ಡಾಕ್ಯುಮೆಂಟ್ ಮಾಡ್ಬೋದು ಕೃಷ್ಣನ ಬಗ್ಗೆ. ಇಷ್ಟು ವರ್ಷ ಕೃಷ್ಣ ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ಹಾಗಿದ್ದ ಅಂತ. ಈ ವಿಷಯದ ಕುರಿತು ಕೃಷ್ಣನ ಯಾವತ್ತೂ ಸಂಗತಿಗಳನ್ನು, ಎಲ್ಲ ಸಂಗತಿಗಳನ್ನು ಹೇಳ್ತೇನೆ ಅಂದ್ರೆ ಅದು ಮನುಷ್ಯರ ಆಯುಷ್ಯ, ದೇವತೆಗಳ ಆಯುಷ್ಯ ಸಾಲದಾಗ್ತದೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಏನು, ಭಗವತ್ಪಾದರ ದೃಷ್ಟಿಯಲ್ಲಿ ಇನ್ನಿತರ ಸಾಧನೆಗಳ ಅಪೂರ್ಣತೆಯನ್ನ ಪೂರ್ಣಗೊಳಿಸ್ಲಿಕ್ಕೆ ಬಂದ ಅವತಾರವನ್ನ ಕೃಷ್ಣ ಅಂತ ತಿಳಿಬೇಕಂತ. ಆ ಕಾರಣದಿಂದ ಕಲಿಯುಗದವರಿಗೆ ಶ್ರೀಕೃಷ್ಣಾರ್ಪಣ ವಸ್ತು, ಶ್ರೀಕೃಷ್ಣನಿಗೆ ನಮಸ್ಕಾರ, ಕೃಷ್ಣನಿಗೆ ಅರ್ಪಿತ ಅಂತ ಎಲ್ಲ ವ್ಯವಸ್ಥೆಗಳು ಬಂದದ್ದು. ಇದು ಮತಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಯಾವುದೋ ಒಂದು ಮತದವರು ಹೀಗೆ ನಡೆಸ್ಕೊಂಡು ಹೋಗ್ಲಿ ಅಂತ ಅನ್ನುವ ವಿಷಯ ಅಲ್ಲ. ದ್ವಾಪರದ 28ರ ದ್ವಾಪರದ ಪ್ರಾರಂಭದಲ್ಲಿ ಭಗವಂತ ಅವತರಿಸಲಿಲ್ಲ, ಮಧ್ಯದಲ್ಲೂ ಅವತರಿಸಲಿಲ್ಲ, ದ್ವಾಪರದ ಕೊನೆಯಲ್ಲಿ ಅವತಾರ ಮಾಡಿದ. ಪ್ರಾರಂಭದಲ್ಲಿ ಅವತರಿಸಿದ್ದಿದ್ರೆ ಮುಂದಿನ ದ್ವಾಪರದಲ್ಲಿದ್ದವರಿಗೆಲ್ಲ ಅವನ ಪ್ರಭಾವ ಹೆಚ್ಚು ಉಳಿತಿತ್ತು. ಸಮಸ್ಯೆ ಕೊರತೆಗಳೆಲ್ಲ ನಮ್ಮಂಥ 28ನೇ ಕಲಿಯುಗದವರಿಗೆ ಜಾಸ್ತಿ ಆಗ್ತಿತ್ತು. ಇದು ಭಗವಂತನ ವಿಶೇಷತೆ ಕೃಷ್ಣಾವತಾರದ್ದು. ಅದಕ್ಕೆ 10ನೇ ಸ್ಕಂದದಲ್ಲಿ ಅದನ್ನು ಅಷ್ಟು ವಿಸ್ತಾರ ಮಾಡಿದ್ರು. ಅಂದ್ರೆ ಮುಂದೊಂದು ಯುಗ ಬರ್ಲಿಕ್ಕಿದೆ, ಆಗಲೂ ಸಜ್ಜನರು ಇರ್ತಾರೆ, ಅವರಿಗೆಲ್ಲ ಸಾಧನೆ ಆಗಬೇಕು, ಸನ್ಮಾರ್ಗದ ದರ್ಶನ ಆಗಬೇಕು. ಆ ಸನ್ಮಾರ್ಗ ದರ್ಶನ ಮಾಡಬೇಕಾದ್ರೆ ಸಾಮಾನ್ಯ ವ್ಯಕ್ತಿಗಳು ಮಾಡಿದ್ರೆ ಸಾಲದು, ಪ್ರಭಾವಶಾಲಿಗಳೇ ಬರಬೇಕು. ಪ್ರಭಾವಶಾಲಿಗಳು ಬಂದಾಗಷ್ಟೇ ಪರಿವರ್ತನೆ ಹೆಚ್ಚು ಸಮಾಜಕ್ಕೆ ಆಗ್ತದೆ, ಹೆಚ್ಚು ಸಂಖ್ಯೆಯಲ್ಲಿ ಆಗ್ತದೆ. ಆ ಪ್ರಭಾವಶಾಲಿಗಳಾದವರು ಬಂದು ತಮ್ಮ ನಡೆ ನುಡಿಗಳಿಂದ ಸಮಾಜವನ್ನು ತಿದ್ದಬೇಕು. ಭಗವಂತ ಕೃಷ್ಣ ಶ್ರೀಹರಿ ಆಲೋಚನೆ ಮಾಡಿದ, ದ್ವಾಪರದ ಪ್ರಾರಂಭವೋ ಮಧ್ಯವೋ ನನ್ನ ಅವತಾರದ ಕಾಲ ಅಲ್ಲ, ಬೇಡ, ಸ್ವತಂತ್ರ ಕಾಲ ನಿಯಾಮಕ ಆತ.
ನಾನು ದ್ವಾಪರದ ಅಂತ್ಯವನ್ನು ಆರಿಸ್ಕೊಡ್ತೇನೆ. ಲಾಭ ಎಲ್ಲ ಹೆಚ್ಚು ಯಾರಿಗೆ ಬರಬೇಕು? ನನ್ನ ಅವತಾರದ್ದು ಕಲಿಯುಗದವ್ರಿಗೆ ಬರಬೇಕು. ಹಾಗಾಗಿ ಕಲಿಯುಗದ ಸಜ್ಜನರು ನನ್ನ ಅವತಾರದ ಲಾಭವನ್ನು ಹೆಚ್ಚು ಪಡೀಲಿ ಅನ್ನೋ ಉದ್ದೇಶದಿಂದ, ಒಂದು, ನನ್ನ ಅವತಾರದಿಂದ ಆಗಬೇಕಾದದ್ದು ಏನೆಲ್ಲ ಪರಿವರ್ತನೆಗಳಿವೆ ಅದಕ್ಕೆ ಧಕ್ಕೆ ತರುವವರು ಯಾರೆಲ್ಲ ಇದ್ದಾರೆ, ಭೂಭಾರ ಅಂತ ಹೆಸರು ಅದಕ್ಕೆ. ಭಗವಂತನ ಅವತಾರದ ಮೂಲ ಉದ್ದೇಶ ಏನು? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತಿನಲ್ಲಿ ಬಹಳ ಅರ್ಥ ಇದೆ. ಧರ್ಮ ಸಂಸ್ಥಾಪನೆ ಅನ್ನೋ ಮಾತಿನಲ್ಲಿ ವಿವರಣೆ ಹೆಚ್ಚು ಕೊಡೋದಕ್ಕಿಂತ ನಿಮಗದು ಆಮೇಲೆ ತಾನಾಗೆ ಭಾಗವತದ 11ನೇ ಸ್ಕಂದ ನೋಡಿದಾಗ ಏನ್ ಕೃಷ್ಣ ಧರ್ಮ ಸ್ಥಾಪನೆ ಮಾಡಿದ ಅನ್ನೋದು ತಾನಾಗೆ ಮುಂದೆ ವೈಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಧರ್ಮ ಸಂಸ್ಥಾಪನೆಗೆ ತೊಡಕೊಂದಿದೆ. ಒಂದು ಮರ ಬೆಳಿಲಿಕ್ಕೆ ಬಹಳಷ್ಟು ತೊಡಕುಗಳಿರ್ತಾರೆ. ಅದನ್ನು ನಾವು ನಿವಾರಿಸಿಕೊಳ್ಳದೆ ಹೋದ್ರೆ ಆ ಮರವನ್ನು ಬೆಳೆಸಲಿಕ್ಕಾಗಲ್ಲ. ಆಮೇಲೆ ಅದು ಮತ್ತೆ ಹಣ್ಣು ಕೊಡೋದನ್ನ ನಾವು ಪಡಿಲಿಕ್ಕಾಗಲ್ಲ. ಹಾಗೆ ಧರ್ಮದ ವೃಕ್ಷವನ್ನ ಭೂಮಿಯಲ್ಲಿ ಬಿತ್ತಿ ಸಜ್ಜನರಿಗೆ ಅದರ ಎಲ್ಲ ಫಲದ ಅನುಭವವನ್ನು ಕೊಡ್ಲಿಕ್ಕೋಸ್ಕರ ಶ್ರೀಕೃಷ್ಣ ಏನು ತೊಡಕುಗಳಿತ್ತೋ ಅದನ್ನೆಲ್ಲ ಪರಿಹಾರ ಮಾಡಿದ. ಅದೇ ಮಹಾಭಾರತದ ಯುದ್ಧ ಅಂತ ಭಾವಿಸ್ಬೇಕು. ಯುದ್ಧ ಅಂದ್ರೆ ಸ್ವಾರ್ಥ ಅಲ್ಲ, ಕೃಷ್ಣನ ಯುದ್ಧ. ಅರ್ಜುನ ಯುದ್ಧ ಬೇಡ ಅಂತ ಅವನನ್ನು ಉತ್ಸಾಹ ತುಂಬಿ ಮಾಡು ಅಂತ ಮಾಡಿಸಿದ್ನಲ್ಲ ಕೃಷ್ಣ. ಅದು ಸ್ವಾರ್ಥ ಅಲ್ಲ, ಅದು ಅಧಿಕಾರದ ಲಾಲಸೆ ಅಲ್ಲ, ಅದು ಯಾವುದೋ ಒಂದು ದುರುದ್ದೇಶದಿಂದ. ಎಂಪೈರ್ ಅಂತ ನಾವು ಇತಿಹಾಸ ಗ್ರಂಥಗಳನ್ನು ನೋಡ್ತೇವೆ. ಈಗಾಗಲೇ ನನಗಿಂತ ಜಾಸ್ತಿ ಸ್ಕೂಲು ಶಾಲೆಗಳಿಗೆ ಹೋಗಿ ಪಠ್ಯ ಪುಸ್ತಕಗಳನ್ನು ಓದಿದ ನಿಮಗೆ ನಮ್ಮ ದೇಶದವರಿಗಿಂತ ಹೆಚ್ಚು ಬೇರೆ ಬೇರೆ ದೇಶದವರು ಒಂದು ದೇಶವನ್ನು ಹೇಗೆ ಆಕ್ರಮಣ ಮಾಡಿ ಅಲ್ಲಿಯ ಸಂಪತ್ತುಗಳನ್ನ ಲೂಟಿ ಹೊಡೆದು ಅದು ತಮ್ಮದೇ ಆದಂಥ ಕಿಂಗ್ಡಮ್, ತಾನು ರಾಜನಾಗ್ತೇನೆ, ನಾನು ನನ್ನ ಅಧೀನದಲ್ಲಿ ಇಟ್ಕೋತೀನಿ, ಇದು ಎಲ್ಲಾ ಬೇರೆ ಬೇರೆ ದೇಶದ ಇತಿಹಾಸವೂ ಇದೇ ಇರ್ತದೆ. ಅಂದ್ರೆ ಅದರ ಸಾರ ಹೇಳುತ್ತೆ. ಈ ದೇಶದ ರಾಜ ಆ ದೇಶಕ್ಕೆ ದಾಳಿ ಮಾಡ್ದ, ಆ ದೇಶದ ರಾಜ ಮತ್ತೊಂದು ದೇಶಕ್ಕೆ ಅಲ್ಲಿಯ ಸಂಪತ್ತನ್ನ ಲೂಟಿ ಹೊಡೆದ, ಅಲ್ಲಿ ಮತ್ತೆ ಕೊನೆಗೊಳ್ಳೋದು ಅಲ್ಲೇನೆ. ಅಲ್ಲೆಲ್ಲೂ ಧರ್ಮದ ಹೆಸರು ಬರಲ್ಲ. ಅದೇ ವಿಚಿತ್ರ. ಮಹಾಭಾರತದ ಯುದ್ಧದ ವಿಷಯದಲ್ಲಿ ಬಂದಾಗ ಮಾತ್ರ ಬರುವಂತ ಒಂದು ಶಬ್ದ ಯಾವುದು? ಧರ್ಮ ಅಂತ ಹೆಸರು ಬರ್ತದೆ. ಇದನ್ನ ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಭಗವಂತ ಯುದ್ಧ ನಡೆಸಿದ ಉದ್ದೇಶ ಅದು ಸ್ವಾರ್ಥ ಅಲ್ಲ, ದುರುದ್ದೇಶ ಅಲ್ಲ, ಅಲ್ಲಿ ಅಧಿಕಾರದ ಲಾಲಸೆ ಇಲ್ಲ, ಕೇವಲ ಅಲ್ಲಿ ಧರ್ಮದ ಸ್ಥಾಪನೆ. ಇದನ್ನು ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ಕೃಷ್ಣ ಇದರ ಮೂಲ ರೂವಾರಿ ಆದ್ರಿಂದ ಅವನ ಕ್ಯಾರೆಕ್ಟರ್ನ ಎಲ್ಲ ಸಜ್ಜನರು ಚೆನ್ನಾಗಿ ಅರ್ಥಕೊಳ್ಳಿ. ಅವನು ಹೇಗೆ ಬೆಳೆದ, ಅವನ ಯೋಚನೆಗಳು ಏನಿತ್ತು, ಅವನ ವಿಶಾಲ ದೃಷ್ಟಿ ಎಷ್ಟು, ಅವನಿಗೆಲ್ಲಾದ್ರೂ ಒಂದ್ ಕಡೆ ಕಂಸನ್ ಕೊಂದ ಮೇಲಾದ್ರೂ ಅಧಿಕಾರ ಬೇಕು ಅಂತ ಆಸೆ ಬಂತ, ಆಸೆ ಎಲ್ಲಾದ್ರೂ ಕೃಷ್ಣಪಟ್ಟಣ ಮಥುರಾ ಪಟ್ಟಣದ ಯಾದವರ ರಾಜಧಾನಿಯ ರಾಜನಾಗಬೇಕು ಅಂತ ಆಸೆ ಪಟ್ನ, ಅಥವಾ ಈಗಾಗಲೇ ಯಾರ ರಾಜನಿದ್ದ ಉಗ್ರಸೇನ ಅವನಿಗೆ ಪುನಃ ಪಟ್ಟಗಟ್ಟಿದ, ಅವನು ಎಲ್ಲೂ ರಾಜನಾಗ್ಲಿಲ್ಲ, ಆಗ್ಬೇಕು ಅಂತ ಆಸೆ ಪಟ್ಟ ಅಂತ ಕಥೆಗಳಲ್ಲಿ ಬರಲಿಲ್ಲ. ಅವನ ಕಥೆಗಳನ್ನ ಅಷ್ಟು ವಿಸ್ತಾರವಾಗಿ ಯಾಕೆ ಚಿಂತನೆ ಮಾಡಿಸಿದ್ರು ಅಂದ್ರೆ ಅವನ ನಡೆ ಹೇಗಿದೆ ನೀವು ಗಮನಿಸಿ, ಆಮೇಲೆ ನಿಮ್ ಥಿಂಕಿಂಗ್ ಅಲ್ಲಿ ಬದಲಾವಣೆ ಮಾಡ್ಕೊಡ್ರಿ ಅಂತ ಉದ್ದೇಶದಿಂದ ಭಾಗವತ 10ನೇ ಸ್ಕಂದ ಕೃಷ್ಣನ ನಡೆಯ ಚಿತ್ರಣ ಕೊಡ್ತು. ಇಂಥ ಒಬ್ಬ ನಡೆ ಇರುವ ಪುರುಷ, ಇಷ್ಟು ಶೀಲವಂತ, ಇಂಥ ಔದಾರ್ಯವಂತ, ಇಷ್ಟು ದೂರ ದೃಷ್ಟಿ ಇರುವವನು, ವಿಶಾಲ ದೃಷ್ಟಿ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಇಂಥವನು ಉಪದೇಶ ಮಾಡ್ತಾನೆ ಅಂದ್ರೆ ಆ ಉಪದೇಶಕ್ಕೆ ಯಾವತ್ತಿದ್ರೂ ಏನಿರ್ತದೆ? ಮಹತ್ವ ಇರ್ತದೆ. ಆ ಉಪದೇಶ ಎಲ್ಲರಿಗೂ ವಿಶ್ವಾಸಾರ್ಹ ಅಂತ ಆಗ್ತದೆ ಅಂತ ತಿಳಿಸ್ಲಿಕ್ಕೆ 10 ಆದ್ಮೇಲೆ 11ನೇ ಸ್ಕಂದದಲ್ಲಿ ಧರ್ಮೋಪದೇಶವನ್ನ ಮಾಡಿದ್ದಾರೆ ಅಂತ ಅನುಸಂಧಾನ ಮಾಡಿ, ವ್ಯಕ್ತಿ ಯಾರು ಅಂತ ತಿಳಿದೆ ವ್ಯಕ್ತಿ ರಚಿಸಿದ ಕೃತಿಗಳನ್ನು ಅಧ್ಯಯನ ಮಾಡಿದಾಗ
ಅವನು ಒಳಗಿಡುವಂತಹ ಮೋಸ ಮಾಡುವ ಭಾವನೆಗಳೆಲ್ಲ ಆ ಕೃತಿಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಸೇರ್ಕೊಂಡಿರ್ತದೆ. ಇದು ಸಹಜ. ತೆಗೆಯೋನು ಮನಸ್ಸಿನಲ್ಲಿ ಏನೆಲ್ಲ ಹುಡುಕುಗಳಿವೆ ಅದೆಲ್ಲ ಸೀರಿಯಲ್ ಅಲ್ಲಿ ಪ್ರತಿಬಿಂಬಿಸ್ತಾನಂತ. ಅವನ ಮಾತಿನಿಂದ, ಅವನು ತೆಗೆಯೋ ದೃಶ್ಯಗಳಿಂದ, ಅವನು ಕೂಡಿಸುವಂತಹ ಸಂವಾದದಿಂದ ಅದೆಲ್ಲ ಆ ವ್ಯಕ್ತಿ ಏನು ಇರ್ತಾನೆ ಹಿನ್ನೆಲೆಯಲ್ಲಿ ಅದೆಲ್ಲ ಅಲ್ಲಿ ಬಿಡ್ಲಿಕ್ಕೆ ಶುರು ಆಗ್ತದೆ. ಇದು ಕಾಮನ್ ವ್ಯವಸ್ಥೆ ವಿಷಯ. ಇದನ್ನು ಹೆಚ್ಚು ವಿಸ್ತಾರ ಮಾಡಲ್ಲ ನಾನು. ಈ ದೃಷ್ಟಾಂತ ಹೆಚ್ಚು ವಿಸ್ತಾರ ಮಾಡಲ್ಲ. ಅದೇ ವ್ಯಕ್ತಿ ಒಬ್ಬ ಘನತೆ ವ್ಯಕ್ತ ವ್ಯಕ್ತಿ ಅದೇ ವ್ಯಕ್ತಿ ಬಹಳ ಉತ್ತಮ ಆಲೋಚಕನಾಗಿದ್ರೆ ಅವನೇನ್ ಮಾತುಗಳನ್ನ, ಅವನ ಬಾಯಲ್ಲಿ ಏನ್ ವ್ಯವಸ್ಥೆ, ಅವನ ನಡೆ ನುಡಿಗಳೆಲ್ಲವೂ ಲೋಕದಲ್ಲಿ ಅವನು ತೆಗೆಯುವ ಸೀರಿಯಲ್ಲೇ ಇರ್ಬೋದು, ಧಾರಾವಾಹಿ ಅಥವಾ ಕೃತಿಗಳೇ ಇರ್ಬೋದು, ಅಲ್ಲಿ ಅದು ಪ್ರತಿಬಿಂಬಿಸ್ಲಿಕ್ಕೆ ಶುರು ಆಗ್ತದೆ. ಸಹಜ ಅಲ್ವಾ? ಇದನ್ನೇ ತಾನೇ ಇವತ್ತು ನಾವು ಕನ್ನಡದ ಪದ್ಯಗಳಲ್ಲಿ ಅನುಭವಿಸುತ್ತಿದ್ದೇವೆ ಅಂತ ಈ ನಮ್ಮ ಮಟ್ಟಿನ ದೃಷ್ಟಾಂತ. ಇವನ್ ಕಬೀರ್ ದಾಸರು ಅಥವಾ ಮೀರಾಬಾಯಿ ಅಥವಾ ಇನ್ಯಾರೋ ಒಬ್ಬ ಬೇರೆ ಬೇರೆ ಭಾಷೆಗಳಲ್ಲಿ ಸಹಜವಾದ ಶುದ್ಧ ಅಂತಃಕರಣದಿಂದ ಜಾಗತಿಕವಾದಂತಹ ಭಾಷೆಗಳನ್ನೇ ಅಳವಡಿಸ್ಕೊಳ್ಬೇಕಾಗಿಲ್ಲ. ಅದರಲ್ಲಿ ಪ್ರಸಿದ್ಧವಾದ ಲ್ಯಾಂಗ್ವೇಜ್ಗಳಲ್ಲಿ ಅವರು ಹೇಳಿದ್ದೆಲ್ಲವೂ ಕೂಡ ಎಲ್ಲ ರೀತಿಯಿಂದಲೂ ಬೇರೆ ಬೇರೆ ಸಮಾಜವನ್ನು ತಿದ್ದುಪಡಿ ಮಾಡೋದಲ್ದೇನೆ ಎಲ್ಲರ ಮೇಲೆ ಪ್ರಭಾವ ಬೀರೋ ಹಾಗಾಗಿದೆ ಅಲ್ಲ. ಇದನ್ನು ಆಲೋಚಿಸಬೇಕು ನಾವು. ಹಾಗಾಗಿ ಭಾಷೆ ಅದು ಸೆಕೆಂಡ್ರಿ, ಅದು ಬಹಳ ದೊಡ್ಡ ವಿಷಯ ಅಂತ ಆಗಲೇ ಇಲ್ಲ. ವ್ಯಕ್ತಿ ಯಾರ ಭಾಷೆ ಯಾವುದೇ ಆದರೂ ಒಳಗಡೆ ಅವನ ಅಂತಃಕರಣ ಎಷ್ಟು ಪರಿಶುದ್ಧವೋ, ಆ ಕ್ಯಾರೆಕ್ಟರ್ ಎಷ್ಟು ಪರಿಶುದ್ಧವೋ, ಅವನಿಂದ ಆದಂತಹ ಆಕ್ಟಿಂಗು ಕೂಡ ಅಷ್ಟೇ ಪರಿಶುದ್ಧವಾಗಿ ಮೂಡಿ ಬರ್ತದೆ, ನ್ಯಾಯ ಒದಗಿಸ್ತಾನೆ. ಇದನ್ನು ಅರ್ಥೈಸ್ಕೊಳ್ಬೇಕು ಮನುಷ್ಯ. ಹಾಗೆ ಭಾಗವತದ ವಕ್ತೃಗಳಾದ ಶುಕಾಚಾರ್ಯರು, ಭಾಗವತ ಶ್ರೋತೃವಾದಂತಹ ಪರೀಕ್ಷಿತ್ ರಾಜ, ಸೂತ ಪುರಾಣಿಕರು, ಶೌನಕರು, ಈ ವಕ್ತೃಗಳಲ್ಲಿ ನಡೆದಂತಹ ಸಂವಾದದ ರೂಪದಲ್ಲಿ ವೇದವ್ಯಾಸರು ಈ ಭಾಗವತ ಅನ್ನೋ ಕೃತಿಯನ್ನು ಜಗತ್ತಿಗೆ ಕೊಡುವಾಗ ಒಳಗಡೆ ಪಾತ್ರನನ್ನಾಗಿ ಕೃಷ್ಣನನ್ನೋ, ಧ್ರುವನನ್ನೋ, ಪರೀಕ್ಷಿತ್ ಪ್ರಹ್ಲಾದನನ್ನೋ ಯಾರನ್ನೇ ಅವರು ಕ್ಯಾರೆಕ್ಟರ್ ಚಾಯ್ಸ್ ಮಾಡಿದ್ದಾರೆ. ಚೂಸ್ ಮಾಡಿಕೊಂಡು ಇಂಥವ್ರು ತಿಳ್ಕೊಳ್ಳೋಣ, ಇವ್ರ ಸ್ಫೂರ್ತಿ ಇವರಲ್ಲ ಅಂತ ತೋರಿಸ್ತಾರೆ. ಎಲ್ಲ ಅಲ್ಟಿಮೇಟೆಡ್ ಆಗಿ ಎಲ್ಲ ಅಲ್ಟಿಮೇಟೆಡ್. ಇನ್ನು ಒಳಗೆ ಪ್ರವೇಶ ಮಾಡೋದಾದ್ರೆ, ಭಾಗವತದ ಏಕಾದಶ ಸ್ಕಂದದ ಒಳಗೆ ಪ್ರವೇಶ ಮಾಡೋದಾದ್ರೆ ಪ್ರಾರಂಭದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಏನ್ ವಿಷಯ? ವಸುದೇವನಿಗೆ ನಾರದರು ಉಪದೇಶ ಮಾಡಿದಂತ ಒಂದು ಅಂಶ. ನಾರದರು ಸಂಚಾರ ಮಾಡ್ತಾ ಇರ್ತಾರೆ ತ್ರಿಲೋಕವನ್ನು. ವಸುದೇವನ ಬಳಿಗೆ ಬಂದರು. ಕೃಷ್ಣನ ಮಗನನ್ನಾಗಿ ಪಡೆದಾಟ. ಎಲ್ಲರೂ ಅವನಿಗೆ ಗೌರವ ಕೊಡುವಾಗ ಕೃಷ್ಣನ್ ತಂದೆ ಅಂತ ಗೌರವಿಸ್ತಾ ಇದ್ರು. ಅಂಥ ಮಹಾನುಭಾವನಾದ ವಸುದೇವನಿಗೆ ನಾರದರು ಬಂದಾಗ ನನಗೆ ತತ್ವೋಪದೇಶ ಮಾಡಿರಿ ಅಂತ ಕೇಳ್ಕೊಂಡಂತೆ. ಅರೆ, ಕೃಷ್ಣನೇ ಮಗನಾಗಿದ್ದಾನೆ ನಿನಗೇನ್ ತತ್ವೋಪದೇಶ ಅಂತ. ನೋಡಿ, ವಸುದೇವನ ಮಾತಿಗೆ ನಾರದರು ಹೇಳುವ ಮಾತು, ಕೃಷ್ಣನಂಥ ಮಗನನ್ನು ಪಡೆದ ನಿನಗೂ ತತ್ವೋಪದೇಶ ಅಂದ್ರೆ ಏನರ್ಥನು? ಅದಕ್ಕೆ ವಸುದೇವ ಹೇಳ್ತಾನೆ, ಕೃಷ್ಣನನ್ನು ಮಗನನ್ನಾಗಿ ಪಡೆದಿದ್ದೇನಷ್ಟೇ, ಮುಕ್ತಿ ಪಡಿಲಿಕ್ಕೆ ಬೇಕಾದ ತತ್ವಗಳ ಅರಿವು ನನಗಿಲ್ಲ ಅಂತ ಹೇಳ್ಬಿಡ್ತಾನೆ. ಯೋಚಿಸಬೇಕಾದ ಅಂಶ. ಭಗವಂತನನ್ನು ದಿನಾ ಪೂಜಿಸುವ ನಾವು ಬಹಳ ಶ್ರೇಷ್ಠ ಅಂತ ಅನ್ಕೊಂಡಿದ್ದೇವೆ, ಇಲ್ಲ ಅಂತಲ್ಲ. ದಿನ ದೇವರ ಪೂಜೆ, ಪಾರಾಯಣ, ದರ್ಶನ, ಆವಾಹನ ಎಲ್ಲ ಮಾಡಿ ಶ್ರೇಷ್ಠನೇ. ಆದ್ರೆ ಈ ಕೂಡಲೇ ಮುಕ್ತಿ ಅಂತ ಇಲ್ಲ ಅಂತಾರೆ. ತನ್ಮಾತ್ರದಿಂದ ಮುಕ್ತಿನೂ ಅಲ್ಲ. ಕೃಷ್ಣನನ್ನೇ ಮಗನನ್ನಾಗಿ ಪಡೆದ ವಸುದೇವನ ಸ್ಥಿತಿನೇ ಹೀಗೆ ಅಂದ್ರೆ ಇನ್ನು ನಮ್ಮ ಸ್ಥಿತಿ ಏನು ಅಂತ ಬಿಂಬಿಸ್ಕೊಳ್ಬೇಕು. ಅದರ ಬಗ್ಗೆ ಯೋಚನೆ ಮಾಡಬೇಕು. ಸಮ್ಯಗೇತದ್ ವ್ಯವಸಿತಂ ಭವತಾ ಸಾತ್ವದರ್ಶಪ ಯತ್ ಪೃಚ್ಛಸೆ ಭಾಗವತಾನ್ ಧರ್ಮಾನ್ಸ್ತ್ವಂ ವಿಶ್ವಭಾವನಾ.
ನಾರದರಂತಾರೆ, ನೀನು ಅಪೇಕ್ಷಿಸ್ತಿದ್ದಿ ಭಾಗವತ ಧರ್ಮಗಳನ್ನು, ಮುಕ್ತಿಗೆ ಬೇಕಾಗುವ ಭಾಗವತ ಧರ್ಮಗಳ ಬಗ್ಗೆ ಪರಿಚಯ ಕೊಡ್ರಿ ಅಂತ. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತ. ಸಮ್ಯಗೇತ ವ್ಯವಸ್ಥಿತ, ಈ ಭಾವ ನಿನ್ನಲ್ಲಿ ಬಂದದ್ದು ಬಹಳ ಸಂತೋಷ. ಹಾಗಾಗಿ ನಿನಗೆ ಅದನ್ನು ಉಪದೇಶ ಮಾಡ್ತೇನೆ ಅಂತ ಪ್ರಾರಂಭ ಆಗ್ತದೆ. ಇನ್ನೊಂದು ಅಂಶ 11ನೇ ಸ್ಕಂದದ ಪ್ರಾರಂಭದಲ್ಲಿ ಬಂದದ್ದು ಒಂದು ಕಥೆ. ಏನ್ ಕಥೆ ಅದು ಅಂದ್ರೆ, ಶ್ರೀಕೃಷ್ಣನ ಸಂಕಲ್ಪದಂತೆ ಯಾದವ ಕುಲದ ಉಪಸಂಹಾರ ಆದದ್ರ ಒಂದು ಕಥೆ. ಯಾದವ ಕುಲವನ್ನ ಕೃಷ್ಣ ಉಳಿಸ್ಲಿಲ್ಲ ಅಂತ ಕಥೆ ಇದೆ. ಕೇಳಿದವರಿಗೆ ಆಶ್ಚರ್ಯ, ತನ್ನ ಕುಲವನ್ನ ತಾನು ಕೃಷ್ಣ ಉಳಿಸದೇ ಇದ್ದ. ಒಂದು ವಿಚಿತ್ರ ಅನಿಸ್ತದೆ. ಕೆಲವು ಬೀಭತ್ಸ, ಕೆಲವು ಭಯಾನಕ. ಕೃಷ್ಣ ಪರಧಾಮಕ್ಕೆ ಹೊರಟ ಬಳಿಕ ಇದೊಂದು ಸ್ವಲ್ಪ ಬೀಭತ್ಸ ಅನಿಸ್ತದೆ. ಆದರೂ ನೀವು ಮುಂದೆ ಹೇಳಿರ್ತೇನೆ, ಇತಿಹಾಸ ಮುಚ್ಚಿಡ್ಲಿಲ್ಲ ಇದನ್ನೆಲ್ಲ. ಇತಿಹಾಸ ಮುಚ್ಚಿಡ್ಬೋದಾದದ್ದನ್ನು ಮುಚ್ಚಿಡ್ಲಿಲ್ಲ ಅನ್ನೋದು ವಿಚಿತ್ರ. ಈಗ ಕೃಷ್ಣನಿಗೆ 16,108 ಜನ ಪತ್ನಿಯರು ಅಂತ ಕೇಳ್ತೇವೆ. ಆ 14,100 ಜನ ಪತ್ನಿಯರು ಮ್ಲೇಚ್ಛರಿಂದ ಆಕ್ರಮಣಕ್ಕೊಳಗಾದರು ಅಂತ ಇತಿಹಾಸ ಹೇಳ್ಬಿಡ್ತದೆ. ಈ ಆಕ್ರಮಣವನ್ನು ಮನುಷ್ಯ ಒಪ್ಲಿಕ್ಕೆ ತಯಾರಿದ್ದಾನ? ಕೃಷ್ಣ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದ? ಅದು ಇನ್ನೂ ಆಶ್ಚರ್ಯ. ಅರ್ಜುನನಿಗೆ ಹೇಳಿದ್ದ. ಅರ್ಜುನ ರಕ್ಷಣೆ ಮಾಡಬೇಕು ಅಂತ ನಿಂತ. ಆದ್ರೆ ಕೃಷ್ಣನ್ ಸಂಕಲ್ಪ ಬೇರೆನೇ ಇದೆ. ಎಲ್ಲರೂ ಆಕ್ರಮಣಕ್ಕೊಳಗಾದ್ರು. ಅರ್ಜುನನ ಗಾಂಡೀವ ಏನೂ ಉಪಯೋಗ ಇಲ್ಲ ಅಂತ ಅನಿಸೋ ಹಾಗಾಗ್ಬಿಡ್ತದೆ. ಈ ಒಂದು ಕರಾಳ ಸತ್ಯವನ್ನ, ಇದು ಬೀಭತ್ಸ ಆದ್ರೂ ಮುಚ್ಚಿಡ್ಬೋದಾದ್ರೂ ಕೂಡ ವೇದವ್ಯಾಸರು ಈ ಇತಿಹಾಸವನ್ನ ಹೇಳ್ಬಿಟ್ರು. ಈ ಹೇಳಿದ ಮೇಲೆ ಮುಂದಿನ ಬಹುಬುದ್ಧಿ ಜೀವಿಗಳು ಅಂತಿದ್ದಾರೆ ಇತ್ತೀಚೆಗೆ. ನೋಡಿದ್ರೆ ಕೃಷ್ಣ ಮನುಷ್ಯ ಆಗ್ಲಿಕ್ಕೆ ಇಟ್ಟು ಸಾಕಲ್ಲ, ತಾನೇ ವಿವಾಹ ಮಾಡ್ಕೊಂಡ ತಮ್ಮನೆಯವರನ್ನೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಆಕ್ರಮಣ ಆಯ್ತು ಅಂತ ಕಥೆ ಹೇಳ್ತದೆ. ಇನ್ನು ಕೃಷ್ಣ ಮನುಷ್ಯ ಅಲ್ಲಿ ಇನ್ನೇನು ಹೇಳೋಣ ಹೇಳಿ. ಇವೆಲ್ಲ ವಿಷಯಗಳನ್ನು ಮನುಷ್ಯ ಕುಲಂಕುಷವಾಗಿ ಅಧ್ಯಯನ ಮಾಡಿ ತಿಳಿಲಿ ಅಂತಂದಕ್ಕೆ, ನಿಮ್ಮಲ್ಲಿ ಒಂದು ಕುತೂಹಲ ಮೂಡ್ಲಿ ಅಧ್ಯಯನಶೀಲತೆಗೆ ಅನ್ನಲಿಕ್ಕೆ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಅದೇ ತರದ್ದು ಇದು ಒಂದು ಘಟನೆ. ಎಲ್ಲ ಯಾದವ ಕುಲವೇ ನಾಶ ಆಯಿತು ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳಿ ಹೇಳ್ತಾರೆ. ಕ್ಷೇತ್ರಕ್ಕೆ ಅಂತ ಬಂದಿದ್ದಾರೆ ಎಲ್ಲ ಯಾದವರು, ಕೃಷ್ಣನೂ ಬಂದಿದ್ದಾರೆ. ಆ ಕ್ಷೇತ್ರದಲ್ಲಿ ಸಾಂಬ ಅಂತ ಒಬ್ಬ ಇದ್ದ. ಸಾಂಬ ನೋಡ್ಲಿಕ್ಕೆ ಸ್ವಲ್ಪ ಹೆಣ್ಣಿನಂತೆ ಕಾಣ್ತಿದ್ದ. ಹೆಣ್ಣಿನ ವೇಷ ಹಾಕಿದ್ರು ಅವನಿಗೆ, ಮತ್ತೆ ಸೀರೆ ಉಡಿಸಿದ್ರು, ಗರ್ಭಿಣಿ ಮಾಡಿದ್ರು, ಹೊಟ್ಟೆಯಲ್ಲಿ ಏನೋ ಒಂದು ಬಟ್ಟೆ ಇಟ್ಟು ಗರ್ಭಿಣಿಯಂತೆ ಮಾಡಿದ್ರು. ವಿಶ್ವಾಮಿತ್ರ, ಅಸಿತ, ಕಣ್ವ, ದುರ್ವಾಸ, ಭೃಗು, ಅಂಗಿರ, ಕಶ್ಯಪ ಇಂಥ ಮಹಾತ್ಮರೆಲ್ಲರೂ ಸೇರಿದಂಥ ಸ್ಥಳಕ್ಕೆ ಕರ್ಕೊಂಡು ಬಂದ್ರು. ಮೆಲ್ಲನೆ ಹೆಜ್ಜೆ ಇಟ್ಕೊಂಡು ಬಂತು ಆ ಸಾಂಬ. ಯಾದವರು ಕೇಳ್ತಾರೆ, ಕುಚೋದ್ಯ ಮಾಡ್ತಾರೆ, ನೀವೆಲ್ಲ ತ್ರಿಕಾಲ ಜ್ಞಾನಿಗಳು, ನಿಮಗೆ ತಿಳಿದೇನಿದೆ? ಇವಳು ಗಂಡು ಹಿಡಿತಾಳೋ ಹೆಣ್ಣು ಹಿಡಿತಾಳೋ? ಲಜ್ಜೆ ಪಡ್ತಿದ್ದಾಳೆ ಕೇಳಲಿಕ್ಕೆ, ನಾವೇ ಅದಕ್ಕೆ ಕೇಳಿದ್ವಿ, ನೋಡೋಣ ಇವಳು ನೋಡಿ ನೀವು ಹೇಳ್ರಿ ಅಂತ. ಈ ಕುಚೋದ್ಯ ಈಗಿನ ಕಾಲದ್ದಲ್ಲ, ಆಗಿನ ಕಾಲದಿಂದಲೂ ಇತ್ತು ಅಂತ ಹೇಳ್ಬೇಕಿತ್ತು ವೇದವ್ಯಾಸ. ಪ್ರಶ್ನುಂ ವಿಲಜ್ಜತಿ ಯುಷ್ಮಾನ್ ಪ್ರಭೃತಾಮೋಘ ದರ್ಶನಾಃ ಪ್ರಸೋಷ್ಯಂತಿ ಪುತ್ರಕಾಮ ಕಿಂ ಸ್ವಿತ್ ಸಂಜನಯಿಷ್ಯತಿ. ಇದು ಭಾಗವತದ ಮಾತು. ಮುನಿಗಳೆಲ್ಲ ನೋಡ್ತಾರೆ, ನಮ್ಮನ್ನೇ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀರಾ? ನಮಗೇನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತ ಪರೀಕ್ಷೆ ಮಾಡ್ತೀರಾ? ಜನಯಿಷ್ಯತಿ ಓ ಮಂದ ಮುಸಲಂ ಕುಲನಾಶನಂ ಅಂತ ಶಪಿಸಿದೆ. ಬಹಳ ದೊಡ್ಡ ತಪಸ್ವಿಗಳ ಬಾಯಲ್ಲಿ ಇಂಥ ಮಾತುಗಳು ಬಂತು ಅಂದಾಗ ವಸ್ತು ಅವಳ ಹೊಟ್ಟೆಯಲ್ಲಿ ಇಲ್ದಿರ್ಬೋದು, ಆದ್ರೆ ಅವಳ ಬಾಯಲ್ಲಿ ಬಂದದ್ದಕ್ಕೆ ಆ ಹೊಟ್ಟೆಯಲ್ಲಿ ಆ ವಸ್ತು ಬಂದು ಕೂತ್ಕೊಳ್ತಂತ.
ಅದಕ್ಕೆ ದೊಡ್ಡವರನ್ನು ಎದುರುಗಟ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಮಹಾತ್ಮರನ್ನ ದ್ರೋಹ ಮಾಡಬಾರ್ದು. ಇದು ಮಹನ್ನಿಂದಾವರ್ಜನ, ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸಿದ್ರು. ಒಂದು ಮುಸಲ ವನಿಕಿ ಕುಲನಾಶನ ಮುಸಲಂ ಜನಯಿಷ್ಯತಿ, ಇಡೀ ನಿಮ್ಮ ಕುಲವೇ ನಾಶ ಆಗುವಂತಹ ಒಂದು ವನಿಕೆ ನಿಮ್ಮ ಈ ಹೆಣಮಗಳಲ್ಲಿ ಹೊಟ್ಟೆಯಲ್ಲಿ ಹುಟ್ಟುತ್ತದೆ ಅಂತ ಹೇಳ್ಬಿಟ್ರು. ಇಷ್ಟಂದದ್ದೇ ತಡ, ಅವ್ರಿಗೆ ಯಾರಿಗೂ ವಿಶ್ವಾಸ ಬರಲಿಲ್ಲ. ಆ ಕಟ್ಟಿದ ಸೀರೆ ಬಿಚ್ಚಿ ಕುಣಿದು ಕುಪ್ಪಳಿಸಿ, ನೀವೇನ್ ತ್ರಿಕಾಲಜ್ಞಾನಿಗಳು, ನಿಮ್ಮನ್ನು ಪರೀಕ್ಷೆ ಮಾಡೋಣ ಅಂತ ಬಂದ್ರೆ ಮುಸಲ ಹುಡುತ್ತದೆ ಅಂತ ಹೇಳಿದ್ರಲ್ಲ, ಅವರನ್ನು ಛೇಡಿಸಿ ಬಂದ್ರಂತೆ. ಇದು ಯಾದವರ ಕಥೆ ಅನ್ಕೊಳ್ಬೇಕಾ, ನಿಮ್ಮೆಲ್ಲರ ಕಥೆ ಹೀಗ ಆಗ್ತದೆ ಅಂತ ಮೊದಲೇ ಹೇಳಿದ್ದಾರೆ ವೇದವ್ಯಾಸರು ಅನ್ಕೊಳ್ಬೇಕಾ? ನಾವು ಎಷ್ಟು ಮಹಾತ್ಮರನ್ನ ಹ್ಯಾಕ್ ಛೇಡಿಸಿಲ್ಲ, ಅವರನ್ನ ಅವರು ಆಡಿದ ಮಾತುಗಳನ್ನ ಕೇಳಿ ಕೇಳಿ ಕುಣಿದು ಕುಪ್ಪಳಿಸಿಲ್ಲ, ವ್ಯಂಗ್ಯ ಮಾಡಿಲ್ಲ. ಇದನ್ನು ಯೋಚಿಸ್ಬೇಕು ಭವಿಷ್ಯ. ಹಾಗಂದದ್ದೇ ತಡ, ಅವ್ರು ಸುಮ್ಮನೆ ಆದ್ರಷ್ಟೇ. ಆದ್ರೆ ಇವರು ಒಳಗಡೆ ಈ ಸಾಂಬಾರನ್ನು ಕರ್ಕೊಂಡು ಹೋಗಿದ್ರು, ಹೊಟ್ಟೆ ಒಳಗೆ ಆಗಲೇ ಒಂದು ಮುಸಲ ಬಂದು ಕೂತ್ಕೊಂಡಿತ್ತಂತೆ. ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ ಈ ಮಾತನ್ನ. ಮಹಾತ್ಮರ ಮಾತುಗಳ ಶಕ್ತಿ ಎಂಥದ್ದು, ವಾಚಮರ್ಥೋನು ದಹವತಿ ಅಂತ. ಸಂಸ್ಕೃತದ ಮಾತು, ಬಹಳ ದೊಡ್ಡ ಕವಿ ಇದು ಹೇಳಿದ್ದು. ವಾಚಮರ್ಥೋ ಅನುಧಾವತಿ. ಮಹಾತ್ಮರು ಆಡುವ ಮಾತುಗಳು, ಅವ್ರು ಆಡುವಾಗ ಆ ವಸ್ತುಗಳು ಹಿಂದಿಂದೆ ಬಂದು ಹೋಗಿ ಕೂಡ್ತಾವಂತೆ ಅವ್ರು ಆಡಿದ ತಪ್ಪಿಗೆ. ಅವಳು ಎಂದೂ ಮಕ್ಕಳನ್ನು ಹಡ್ದಿರಲ್ಲ, ಅವಳು ಒಂದೇ ಆಗಿರ್ತಾಳೆ. ಆದ್ರೆ ಇವರು ತಪಶಕ್ತಿ ಹಾಗಿರ್ತದೆ. ನೀನು ಪುತ್ರವತಿ ಭವ, ನೀನು ಮಗನನ್ನು ಹಡಿತಿ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಹಾಗವ್ರ ಬಾಯಲ್ಲಿ ಬಂದದ್ದಕ್ಕೆ ಆ ಗರ್ಭದಲ್ಲಿ ಒಂದು ಮಗು ಹೋಗಿ ಕೂಡ್ಬೇಕಂತೆ. ವಾಚಮರ್ಥೋನುಧಾವತಿ. ವಸ್ತು ಇದೇನೋ ಇಲ್ಲೋ ಅನ್ನೋ ಚರ್ಚೆ ಮಾಡಿ ಮಾತುಗಳನ್ನು ಆಡುವವರೆಲ್ಲ ಅಜ್ಞರು. ಮಾತಾಡಿದ ಮೇಲೆ ತಾನಾಗೆ ವಸ್ತುವಲ್ಲಿ ಬಂದು ಕೂಡಿಸೋದಿದೆ ಅಲ್ಲ, ಅದು ಪ್ರಾಜ್ಞರು. ಇದೇ ಅಜ್ಞರು ಪ್ರಾಜ್ಞರಿಗಿರುವಂತಹ ಬಹಳ ದೊಡ್ಡ ಅಂತರ. ಅದಕ್ಕೆ ಪ್ರಾಜ್ಞರನ್ನ ನಾವು ಎದುರುಗಟ್ಟುಕೊಳ್ಬಾರ್ದು. ಒಳಗೆ ಮುಸಲ ಹೋಗಿ ಕೂತ್ಕೊಳ್ತು, ಅದು ಹುಟ್ಟೇ ಬಿಡ್ತು. ಉಗ್ರಸೇನ ರಾಜನಿಗೆ ತೋರಿಸಿದ್ರು, ಹೀಗಾಗೋಯ್ತು. ಆತ ಬೈದ, ಯಾಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ರಿ? ಬಾಯಲ್ಲಿ ಬಂದಿದೆ ಅಂತ ಆಗಲೇಬೇಕದು. ಅದು ಎಂಥ ತಪಸ್ವಿಗಳು, ಎಂಥ ವಿಪ್ರರು. ತಪಸ್ವಿಗಳ ಬಾಯಲ್ಲಿ, ಅದು ಬ್ರಾಹ್ಮಣನ ಬಾಯಲ್ಲಿ ಬಂದಿದೆ ಅಂತಂದಾಗ ಆ ಮಾತು ಸತ್ಯ ಆಗದೆ ಇರ್ತದೆ. ಆದರೂ ಉಗ್ರಸೇನ ಹಠಕ್ಕೆ ಬಿದ್ದ. ಕ್ಷತ್ರಿಯ ಉಗ್ರಸೇನ, ಯಾದವ ಕುಲದಲ್ಲಿ ಒಬ್ಬ ರಾಜ. ತನ್ನ ಕುಲ ನಾಶ ಆಗಬಾರ್ದು ಅಂತ ಅಭಿಮಾನ. ಅದಕ್ಕೆ ಆತ ಹುಟ್ಟಿದಂತಹ ಮುಸಲವನ್ನ ತುಂಡರಿಸಿದ, ಅದನ್ನು ಕತ್ತರಿಸಿ ಸಣ್ಣ ಸಣ್ಣ ತುಣುಕುಗಳನ್ನು ಮಾಡಿ ಸಮುದ್ರ ತೀರಕ್ಕೆ ಎಸೆರಿ ಅಂತ ಹೇಳಿಬಿಟ್ಟ. ಎಸೆದ ಮೇಲೆ ಮತ್ತೆಲ್ಲರೂ ಖುಷಿ ಪಟ್ರು. ನೋಡಿದ್ರೆ ಅವ್ರು ಹೇಳಿದ್ರು ಮುಸಲದಿಂದ ಕುಲನಾಶ ಆಗ್ತದೆ ಅಂತ. ಕಟ್ ಮಾಡಿ ಹಾಕ್ಬಿಟ್ಟು, ಇನ್ನೆಲ್ಲ ಮುಸಲ, ನಮ್ಗೆ ಇನ್ನೇನು ಕುಲನಾಶ ಆಗಲ್ಲ. ವಿಚಿತ್ರ ಅಂದ್ರೆ ಆ ಮುಸಲ ಕತ್ತರಿಸಿ ಹಾಕಿದ್ರ ಭಾಗಗಳಿದ್ವಲ್ಲ, ಅವೆಲ್ಲ ಎಲ್ಲೆಲ್ಲಿ ಹಾಕಿದ್ರು ಅಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಏರಕಗಳು ಬೆಳೆದು, ಗ್ರಾಸ್ ಏರಕ, ಹುಲ್ಲು ಬೆಳೀತು, ದಪ್ಪ ಹುಲ್ಲು. ಕೆಲವು ವರ್ಷಗಳು ಕಳೀತು, ಶಾಪದ ವಿಷಯ ಮರ್ತೋಯ್ತು. ಅದು ಎಲ್ಲಿ ಬೆಳೆದಿತ್ತೋ ಅಲ್ಲಿ ಪುನಃ ಯಾದವರ ಸಮಾಗಮ ಆಯಿತು. ಅದು ಎಲ್ಲ ಬೆಳೆದಿತ್ತಲ್ಲ ಅಲ್ಲೇ ಯಾದವರ ಸಮಾಗಮ. ಇದೇ ದೈವ ಅಂತ. ಅವರವರು ಯಾದವರಲ್ಲಿ ಯಾವುದೋ ಒಂದು ರಸ ಪಾನ ಮಾಡಿದ್ರು, ಮಧುರ. ಕಣ್ಣು ಮಂಜಾಯ್ತು, ಆಡಬಾರ್ದು ಶಬ್ದಗಳು ಬಾಯಿಗೆ ಬರ್ಲಿಕ್ಕೆ ಶುರು ಆಯ್ತು. ನನಗೇ ಮಾತಾಡ್ತೀನೋ ಅಂತ ಯಾವುದೋ ಒಬ್ಬ ಯಾದವ ಅದನ್ನು ಕಿತ್ತಿದ. ಹುಲ್ಲು ಕಿತ್ತಿ ಇನ್ನೊಬ್ಬ ಯಾದವನ ಮೇಲೆ ಹಾಕಿದ. ನನಗೆ ಹಾಕ್ತೀಯನೋ ಅಂತ ಹೇಳಿ ಇನ್ನೊಬ್ಬ ಯಾದವ ಅದನ್ನು ಇನ್ನೊಂದು ಕಿತ್ತಿದ. ಪರಸ್ಪರ ಎಲ್ಲರಲ್ಲಿ ಘರ್ಷಣೆ ಶುರು ಆಗಿ ಯಾದವರೆಲ್ಲ ಅದೇ ಹುಲ್ಲುಗಳಿಂದ ತಾವೇ ಆಯುಧದಂತೆ ಮಾಡಿಕೊಂಡು ಅಲ್ಲೇ ಸತ್ತೋಗ್ಬಿಟ್ರು. ಇದು ಯಾದವ ಕುಲ ನಾಶ ಆದದ್ರ ಘಟನೆಯನ್ನ, ಯಾದವ ಕುಲ ಅಂತ ಅನ್ನೋದು ಪ್ರಸಿದ್ಧ. ನಾನು ಹೇಳೋದು ಕೃಷ್ಣ ಕುಲ ನಾಶದ ಘಟನೆಯನ್ನ ಇತಿಹಾಸ ಇಷ್ಟು ಬೀಭತ್ಸ, ಭಯಾನಕ, ರೌದ್ರ ಅಂತ ಕೇಳ್ತೇವಲ್ಲ, ಇಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಮುಂದೆ ಇಟ್ಬಿಡ್ತದೆ.
ಯಾವ ಕುಲದಲ್ಲಿ ಕೃಷ್ಣ ಹುಟ್ಟಿದ್ನೋ ಆ ಕುಲದ ಸ್ಥಿತಿ ಹೀಗಾಯ್ತು ಅಂತ ಪುರಾಣಗಳು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಆಶ್ಚರ್ಯದ ಸಂಗತಿ ಅಂದ್ರೆ 11ನೇ ಸ್ಕಂದ ಈ ಕಥೆಯನ್ನ ಹೀಗೆ ಮುಂದುವರಿಸ್ತದೆ. ಆ ಹುಟ್ಟಿದಂತ ಮುಸಲ ಇದೆ ಅಲ್ಲ, ಆ ಮುಸಲವನ್ನು ತುಂಡು ತುಂಡು ಮಾಡಿದಾಗ ಅದರಲ್ಲಿ ಒಂದು ಕಬ್ಬಿಣದ ತುಂಡಿತ್ತು. ಇವರು ಎಸೆಯುವಾಗ ಒಂದು ಯಾವುದೋ ಮೀನು ಬಂದು ಅದನ್ನು ನುಂಗಿತ್ತಂತೆ. ನೀರಿನ ಭಾಗದಲ್ಲಿ, ನೀರಿನ ದಡದ ಕಡೆ ಎಸೆದಿದ್ರು, ಮೀನು ನುಂಗಿತ್ತು. ಆ ಮೀನಿನ ಹೊಟ್ಟೆಯೊಳಗೆ ಸೇರ್ಕೊಂಡದ್ದನ್ನ ಒಬ್ಬ ಬೇಟೆಗಾರ ದಡದ ಮೇಲೆ ಬಿದ್ದ ಮೀನು ಇಷ್ಟು ದಪ್ಪ ಯಾಕಾಗಿದೆ ಅಂತ ಅದನ್ನು ಕೊಯ್ದ್ರೆ ಒಳಗಡೆ ಒಂದು ಕಬ್ಬಿಣದ ತುಂಡು ಸಿಕ್ಕಿತ್ತು. ಆತ ತಾನು ಬಾಣ ಮಾಡ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದವನು ಇದನ್ನೇ ಸೇರಿಸಿ ಬಾಣ ಮಾಡ್ಕೊಂಡಿದ್ದ. ಕೃಷ್ಣ ಪರಧಾಮಕ್ಕೆ ಹೊರಡ್ತೇನೆ ಅಂತ ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಅಂದ್ರೆ ಇವತ್ತಿನ ಸೋಮವಾರ ಪ್ರಭಾಸ ಕ್ಷೇತ್ರದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೊರಡುವ ಸಂಕಲ್ಪ ಮಾಡಿದ್ರೆ ಇದೇ ಬೇಟೆಗಾರ ಅದೇ ಬಾಣದಿಂದಲೇ ಅವನ ಪಾದಕ್ಕೆ ಅಂತ ಗುರಿ ಇಟ್ಕೊಳ್ದ. ಕೃಷ್ಣನ ಸಂಕಲ್ಪ ಹೇಗಿತ್ತು? ಬಂದಂಥವರೆಲ್ಲರೂ ಕೂಡ ನನ್ನ ಭಕ್ತರು, ಶಾಪ ಕೊಟ್ಟವರು. ಆ ವಿಶ್ವಾಮಿತ್ರ, ಕಣ್ವ, ಅಸಿತ ಅವ್ರು ಯಾರು ಸಾಧಾರಣರಲ್ಲ. ಭೃಗು, ಅಂಗಿರಸರು, ಹರಿಜ್ಞಾನಿಗಳು. ಅವರ ಬಾಯಲ್ಲಿ ಬಂದ ಮಾತು ಕುಲನಾಶ ಮಾಡುವ ಮುಸಲ ಬರುತ್ತದೆ ಅಂತ ಅಂದಾರೆ ಅಂದ್ಮೇಲೆ ಅದು ಸತ್ಯ ಮಾಡಬೇಕು. ಅದು ಸುಳ್ಳಾಯ್ತು ಅಂತ ಅನಿಸ್ಬಾರ್ದು. ಬ್ರಾಹ್ಮಣನ ಮಾತು ಸುಳ್ಳಾಯ್ತು ಅಂತ ಅನಿಸ್ಬಾರ್ದು. ಯಾಕೆ? ಬ್ರಾಹ್ಮಣೋ ಸ್ಯಮುಖಮಾಸೀತ್ ಬಾಹುರಾಜನ್ಯಕೃತಃ. ಎಲ್ಲ ವಿಪ್ರರನ್ನು ಭಗವಂತ ಜನ್ಮ ತಳೆಯುವಂತೆ ಮಾಡಿದ್ದೆ ಮುಖದಿಂದ. ನನ್ನ ಮುಖದಿಂದ ಹುಟ್ಟಿದವರು ಬಾಯಲ್ಲಿ ಆಡುವ ಮಾತು ಸುಳ್ಳಾದ್ರೆ ನನ್ನ ಮಾತು ಸುಳ್ಳಾದಂತೆ ಅಂತ ಆಗುತ್ತೆ ಭಗವಂತ. ಮುಖದಿಂದ ಹುಟ್ಟಿದವರು ಮಾತು ಸುಳ್ಳಾಗಬಾರ್ದು. ಅದಕ್ಕೆ ಅದು ಸತ್ಯ ಮಾಡಬೇಕು ಅಂತ ಭಗವಂತ ಏನ್ ಮಾಡಿದ? ಅದೇ ಬಾಣದ ತುಂಡಿನಿಂದಲೇ ತಾನೂ ಕೂಡ ಬೇಟೆಗಾರನ ಮೂಲಕವಾಗಿ ತನ್ನನ್ನು ತಾನಿಲ್ಲ ಅನ್ನಿಸ್ಕೊಂಡಿದ್ದೇನೆ ನೋಡ್ರಿ ಅಂತ ಜಗತ್ತಿಗೆ ತೋರಿಸ್ಬಿಟ್ಟಂತೆ. ಇದು ಇಲ್ಲಿ ಮುಂದುವರೆದಂತಹ ಕಥೆ. ಮತ್ಸ್ಯೋ ಗೃಹೀತೋ ಮತ್ಸ್ಯೌಘೈ ಜಾಲೇನ ಅನ್ನೈ ಸಹಾರಣವೇ ಅಂತ ವಿವರಣೆ ಮಾಡ್ತಾ ಬಂದಿದ್ದಾರೆ. ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ. ಇಷ್ಟು ಕಥೆಗಳನ್ನು ಹೇಳಿ ಸುಖಮುನಿಗಳು ಪರೀಕ್ಷಿತನಿಗೆ ಒಂದು ಮಾತು ಹೇಳ್ತಾರೆ. ಸಂಶಯ ನಮಗೂ ನಿಮಗೂ ಬರ್ಬೋದು ಅಂತ ಗೊತ್ತಿತ್ತವ್ರಿಗೆ. ಈಗ ಹೇಳಿದ ಇಷ್ಟೂ ಕಥೆಯನ್ನ ವ್ಯತ್ಯಾಸ ಮಾಡುವ ಶಕ್ತಿ ದೇವರಿಗೆ ಇತ್ತೋ ಇಲ್ಲೋ ಅಂತ. ಈಗ ಬ್ರಾಹ್ಮಣ ಶಾಪ ಕೊಟ್ರೆ ಕೊಡ್ಲಿ, ನನ್ನ ಕುಲ ನಾವು ಉಳಿಸ್ತೀನಿ, ನನ್ನ ಕುಲ, ನಾನು ಹುಟ್ಟಿದ ಕುಲ ಯಾದವ ಕುಲ ನಾನು ಉಳಿಸ್ತೀನಿ ಅಂತ ಆ ಶಾಪವನ್ನ ವ್ಯತ್ಯಾಸ ಮಾಡುವ ಶಕ್ತಿ ಭಗವಂತನಿಗೆ ಇತ್ತೋ ಇಲ್ಲೋ? ಇದು ಬರೀ ಶಾಪವನ್ನು ವ್ಯತ್ಯಾಸ ಅಂತ ಅಲ್ಲೇ ಅಷ್ಟೇ ಅಲ್ಲ, ನಿಮ್ಮ ವಿಷಯದಲ್ಲಿ ಕೇಳ್ಬೇಕದನ್ನ. ನಮ್ಮ ಬದುಕಿನಲ್ಲಿ ಆಗ್ತಾ ಇರುವ, ಈಗಾಗಲೇ ಆಗಿರುವ, ಮುಂದೆ ಆಗ್ಲಿಕ್ಕಿರುವ, ಏನೋ ಆಗ್ಲಿಕ್ಕಿದೆ ಮುಂದೆ, ಅದೆಲ್ಲವನ್ನು ನಾವು ಅಪೇಕ್ಷೆ ಏನ್ ಪಡ್ತಿರ್ತೇವೆ ಅಂದ್ರೆ ಇದೊಂದು ಚೂರು ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತದೆ ದೇವ್ರ ಜೀವನದಲ್ಲಿ ಅಂತ. ಇದೊಂದು ಚೂರು ಬದಲಾಯಿಸ್ಬಿಟ್ರೆ ಸಾಕು, ಉಳಿದೆಲ್ಲ ಸರಿ ಇದೆ ನನ್ನ ಜೀವನದಲ್ಲಿ, ಇದೊಂದು ಚೂರು, ಇದೊಂದು ಸೊಟ್ಟಾಗಿದೆ ನೋಡ್ರಿ, ಇದೊಂದು ಸರಿ ಮಾಡಿದ್ರೆ ಸಾಕು ಹೋಗ್ತಿರ್ತೀವಲ್ಲ. ಅದರ ಮೇಲೆ ಬರೋ ಪ್ರಶ್ನೆ ಅಂದ್ರೆ ಭಗವಂತನ ಕರ್ತೃತ್ವದ ವಿಶೇಷವಾದ ಚಿಂತನೆ ಬರಬೇಕು. ಭಾಗವತ ಶ್ರವಣದ ಉದ್ದೇಶವೇ ಅದು. ಅದನ್ನು ಕೃಷ್ಣಶ್ರೀ ಹೇಳ್ತಾರೆ. ತನ್ನ ಕುಲವನ್ನು ತಾನು ನಾಶ ಮಾಡಿದೆ, ಆ ಶಾಪವನ್ನು ಸುಳ್ಳು ಮಾಡಿ ತಾನೂ ಕೂಡ ಆ ಶಾಪಕ್ಕೆ ತುತ್ತಾಗದೆ, ಆ ಬೇಟೆಗಾರನ ಬಾಣವನ್ನು ತನ್ನ ಕಾಲಿಗೆ ಹೊಡೆಸ್ಕೊಳ್ಳದೆ ಅಥವಾ ಹೊಡೆಸ್ಕೊಂಡ್ರು ತಾನಿರುವಂತೆ ಮಾಡುವ ಶಕ್ತಿ ಭಗವಂತನಿಗೆ ಇತ್ತೋ ಇಲ್ವೋ? ಇದು ಕೊನೆ ಈ ಅಧ್ಯಾಯದ ಉತ್ತರ ಮಾತು. ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ ಕರ್ತುಂ ನೈಚ್ಛತ್ ವಿಪ್ರಶಾಪಂ ಕಾಲರೂಪ್ಯನ್ವಮೋದತ. ಇದು ಭಾಗವತದ ಮಾತು. ಇದು ನಮಗೆ ಕೊಡುವ ಸಂದೇಶ. ಈಶ್ವರ ಅಪಿ ಅನ್ಯಥಾ ಕರ್ತು. ಈ ಹಿಂದೆ ಹೇಳಿದ ಎಲ್ಲಾ ಘಟನೆಗಳನ್ನ ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಭಗವಂತನಿಗಿದ್ರೂ ಇದೆ, ದೇವರಿಗೆ ಸಾಮರ್ಥ್ಯ ಇದೆ. ವಿಪ್ರಶಾಪವನ್ನು ಕೂಡ ಭಗವಂತ ಅನ್ವಮೋದತ, ಅನುಸರಿಸಿ ನಡೆದ. ಅದನ್ನು ಅನುಸರಿಸಿ ನಡೆದ. ಯಾಕೆ? ಕಾಲರೂಪಿ ಅನ್ವಮೋದತ ಅಂತ ಭಾಗವತ. ಭಗವಂತ ಯಾವ ಕಾಲಕ್ಕೆ ಏನಾಗಬೇಕೋ
ಅದನ್ನು ಆಗಬೇಕು ಅಂತ ವ್ಯವಸ್ಥೆ ಮೊದಲೇ ಮಾಡಿರ್ತಾರೆ. ಆ ಕಾಲರೂಪಿ ಆದ್ದರಿಂದಲೇನೆ ತಾನು ಆ ಶಾಪವನ್ನ ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಇದ್ರೂ ವ್ಯತ್ಯಾಸ ಮಾಡದೆ ಹಾಗೆ ನಡ್ಕೊಂಡ. ಇದೇ ಪರಮ ಸತ್ಯ ನಮ್ಮ ಬದುಕಿನಲ್ಲಿ. ಕಾಲರೂಪಿ ಶ್ರೀಹರಿ, ಅವನೇ ಕಾಲ. ಸರ್ವೇ ನಿಮೇಷ ಜಗ್ನಿರೇ ವಿದ್ಯುತ ಪುರುಷಾದಚಿ ಕಲಾ ನಿಮೇಷ ಕಾಷ್ಟಾಶ್ಚ ಹೋರಾತ್ರಾಶ್ಚ ಎಲ್ಲ ಹೇಳಿ ಉಪನಿಷತ್ತು ಎಲ್ಲ ಅವನಿಂದಲೇ, ಅವನ ಅಧೀನವಾಗಿರ್ತದೆ. ಹಾಗಾಗಿ ಭಾಗವತದ ಅನುಸಂಧಾನ ಮಾಡುವವರಿಗೆ ಭಗವಂತನ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಸಂಶಯ ಬರಬಾರದು ಅಂತ ಸ್ಪಷ್ಟಪಡಿಸಿ ಮಹಾನುಭಾವರು ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಇದನ್ನು ಚಿಂತನೆ ಮಾಡಬೇಕು. ಒಂದು ವಿಶೇಷ ಸಾಮರ್ಥ್ಯ ಭಾಗವತದ 11ನೇ ಸ್ಕಂದದಲ್ಲಿ ಮುಂದೆ ಬರ್ತದೆ. ಈಗ ಅದೇನದು ಅಂದ್ರೆ, ಎಲ್ಲಾ ಯಾದವರ ಮಧ್ಯದಲ್ಲಿ ತಾನೂ ಒಬ್ಬ ಯಾದವ, ಕೃಷ್ಣನು. ಹಾಗೆ ಉದ್ಧವ. ಭಗವಂತ ಏನ್ ಮಾಡಿದ, ಶಾಪ ಎಲ್ಲ ಯಾದವರಿಗಿದೆ, ಆ ಶಾಪವನ್ನು ವ್ಯತ್ಯಾಸ ಮಾಡುವ ಶಕ್ತಿಯು ನನಗೆ ಇದೆ ಅಂತ ತೋರಿಸ್ಬೇಕಲ್ಲ ತನ್ನ ಭಕ್ತರಿಗೆ. ಅದಕ್ಕೆ ಏನ್ ಮಾಡಿದ, ಉದ್ಧವನನ್ನು ಮಾತ್ರ ಆ ಶಾಪಕ್ಕೆ ಒಳಪಡಿಸದೇ ಇದ್ದಂತೆ ಮಾಡಿದ ಅಂತಾರೆ ಭಾಗವತದಲ್ಲಿ. ಅದರಿಂದ ಸ್ಪಷ್ಟ ಆಯಿತು ಸಜ್ಜನರಿಗೆ, ಓ ಯಾದವರಿಗೆಲ್ಲ ಶಾಪ ಬಂದಿದೆ, ಉದ್ಧವನೂ ಸಾಯಬೇಕಿತ್ತು. ಉದ್ಧವನಿಗೆ ಏನ್ ಮಾಡಿದ ಕೃಷ್ಣ, ಭಾಗವತ ಧರ್ಮವನ್ನು ಉಪದೇಶ ಮಾಡಿ ನೀನು ಬದರಿ ಆಶ್ರಮಕ್ಕೆ ಹೊರಟು ಹೋಗು ಅಂತ ಅಂದ್ಬಿಟ್ಟೆ. ಕಲಾಪ ವಿಶಾಲ, ಕಲಾಪ ಗ್ರಾಮ ವಿಶಾಲಕ್ಕೆ ಹೋಗು ಅಂತ ಹೇಳಿದೆ. ವಿಶಾಲ ಶಬ್ದದ ಅರ್ಥ ಬದರಿ ವಿಶಾಲ. ಇವತ್ತಿನ ಬದರಿ ಕ್ಷೇತ್ರಕ್ಕೆ ವಿಶಾಲ ಅಂತ ಹೆಸರು. ಕಲಿಯುಗದೊಳಗೆ ಮುಂದೆ ಬರುವಂತಹ ಸಜ್ಜನರಿಗೆ ಭಾಗವತ ಧರ್ಮವನ್ನು ಚೆನ್ನಾಗಿ ಪ್ರವೃತ್ತಿಗೊಳಿಸೋದ್ರಲ್ಲಿ ನಿಂದೊಂದು ಪಾತ್ರ ಇದೆ ಅಂತ ಅವನಿಗೆ ಆ ಸ್ಥಾನ ಕೊಟ್ಟಂತೆ. ಹಾಗಾಗಿ ಭಾಗವತ ಶ್ರವಣ ಮಾಡುವವರು ಎಲ್ಲೇ ಭಾಗವತವನ್ನು ವಿಶೇಷವಾಗಿ ಶ್ರವಣ ಮಾಡಿಸಿದ್ದಾರೆ, ಹೇಳ್ತಿದ್ದಾರೆ ಅಂದ್ರೆ ಉದ್ಧವನ ಸನ್ನಿಧಾನ ಬಂದಿರ್ತದಂತೆ. ಕೃಷ್ಣ ಮಾಡಿದ ವಿಶೇಷ ಮಹಿಮೆ ಇದು. ಏನು, ವಿಪ್ರಶಾಪವನ್ನು ಕೂಡ ಕೃಷ್ಣ ವ್ಯತ್ಯಾಸ ಮಾಡಬಲ್ಲ. ವಿಪ್ರಶಾಪವನ್ನು ಅನುಮೋದನೆಯೂ ಮಾಡಿದ. ಸಾಮರ್ಥ್ಯ ಇಲ್ಲ ಅಂತ ಭಾವಿಸಬೇಡಿ, ಇದು ಕೃಷ್ಣನ ವಿಶೇಷವಾದ ಮಹಿಮೆ ಅಂತ ಹೇಳ್ತಾರೆ. ತಾನೂ ಆ ಶಾಪಕ್ಕೆ ಒಳಪಟ್ಟಂತೆ ತೋರಿಸಿ ತನ್ನ ಭಕ್ತನಾದ ಉದ್ಧವನನ್ನು ಮಾತ್ರ ಕೃಷ್ಣ ನೀನು ಆ ಶಾಪಕ್ಕೆ ಒಳಪಡಬೇಡ ಅಂತ ವ್ಯವಸ್ಥೆ ಮಾಡಿಬಿಟ್ಟಂತೆ. ಯಾಕೆ, ನನ್ನ ಬಾಯಿಂದ ಭಾಗವತವನ್ನು ಶ್ರವಣ ಮಾಡಿದ್ದಿ, ಭಾಗವತ ಧರ್ಮವನ್ನು ಕೇಳಿದ್ದಿ, ನೀನು ಅದರ ಪ್ರವೃತ್ತಿಯನ್ನು ಮಾಡಿ. ಇದು ನಮಗೆ ಕೊಟ್ಟ ಮತ್ತೊಂದು ಸಂದೇಶ. ಯಾರು ಭಾಗವತ ಧರ್ಮವನ್ನ ಉದ್ಧವನಂತೆ ಕೃಷ್ಣ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಅನುಸಂಧಾನಕ್ಕೆ ತರ್ತಾರೋ, ವಿಪ್ರಶಾಪ ಅವರನ್ನೇನೋ ಮಾಡದಂತೆ, ಸಂಸಾರವೆಂಬ ಶಾಪ ಅವರನ್ನೇನೋ ಮಾಡದಂತೆ ಅನುಗ್ರಹ ಮಾಡುತ್ತದೆ ಎಂಬ ಸಂದೇಶವನ್ನ ಭಾಗವತದ ಉದ್ಧವನ ಚರಿತ್ರೆ ನಮಗೆ ಸಂದೇಶವಾಗಿ ಕೊಡುತ್ತದೆ. ಉದ್ಧವ ಯಾರು? ಬೃಹಸ್ಪತ್ಯಾಚಾರ್ಯ, ದೇವತೆಗಳಿಗೆಲ್ಲ ಗುರುಗಳು. ಅಂಥ ದೇವಗುರುವಿಗೆ ಗುರು ಕೃಷ್ಣ. ಅದಕ್ಕೆ ಕೃಷ್ಣಂ ವಂದೇ ಜಗದ್ಗುರು ಅಂತ ಕರೆದ. ಬೃಹಸ್ಪತಿ 2 ಅವತಾರ ಮಾಡಿದ ದ್ವಾಪರದಲ್ಲಿ. ಒಂದು ದ್ರೋಣನಾಗಿ, ಇನ್ನೊಂದು ಉದ್ಧವನಾಗಿ. ದ್ರೋಣನಾಗಿ ಮಾಡಿದ ಅವತಾರದ ಕಾರ್ಯ ಭೂಭಾರ ಹರಣಕ್ಕೆ ಏನು ಬೇಕೋ ಅದರ ಸಹಾಯ. ಭೂಮಿಯ ಭಾರ ಹರಣ ಆಗಬೇಕು ಅಂದ್ರೆ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದ. ಎಲ್ಲ ಕೌರವ ಪಾಂಡವರು ಶಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಶಸ್ತ್ರಾಸ್ತ್ರ ತಿಳಿದು ಯುದ್ಧ ಭೂಮಿಗೆ ಬರಬೇಕು, ಪರಸ್ಪರ ಘರ್ಷಣೆ ಆಗ್ಬೇಕು, ಅವರವರ ವಿದ್ಯೆ ಪ್ರದರ್ಶನ ಆಗ್ಬೇಕು, ಕೌಶಲ ಮೆರಿಬೇಕು, ಪರಾಕ್ರಮಿಗಳು ತನಿಸ್ಬೇಕು, ಆಮೇಲೆ ಅವರು ಸ್ವಾರ್ಥ ಮೆರಿಬೇಕು. ಒಬ್ರು ನಿಸ್ವಾರ್ಥಿಗಳಾಗಿರ್ಬೇಕು, ಒಬ್ರು ಧಾರ್ಮಿಕರಾಗಿರ್ಬೇಕು, ಒಬ್ರು ಅಧರ್ಮ ಮಾಡಿರ್ಬೇಕು. ಅವರಲ್ಲಿ ಘರ್ಷಣೆ ನಡೆದಾಗ ಸ್ವಾರ್ಥ ನಿಸ್ವಾರ್ಥ, ಅರ್ಥ ಪರಮಾರ್ಥ, ಅಧರ್ಮ ಧರ್ಮ, ಈ ಘರ್ಷಣೆಯಲ್ಲಿ ನೋಡು ನಾನು ಹೇಗೆ ಧರ್ಮವನ್ನು ಗೆಲ್ಲಿಸಿದೆ, ನಿಸ್ವಾರ್ಥವನ್ನ ಗೆಲ್ಲಿಸಿದೆ ಅಂತ ಜಗತ್ತಿಗೆ ತೋರಿಸ್ಬೇಕು. ಈ ಮುಂದೆ ಮಾಡಬೇಕಾದ ಎಲ್ಲ ಕೆಲಸಕ್ಕೆ ಒಂದು ಸೇವೆಯ ದೊಡ್ಡ ಭಾಗ್ಯ ಬೃಹಸ್ಪತ್ಯಾಚಾರ್ಯಗೆ ದ್ರೋಣನಾಗಿ ಮಾಡುವಂತ ಭಗವಂತ ಆದೇಶ ಮಾಡಿದ್ದ. ನೀನು ದ್ರೋಣನಾಗಿ ಅವತರಿಸು,
ಕುರು ಪಾಂಡವರು ನಿನ್ನ ಹತ್ರನೇ ಬಂದ ಅಧ್ಯಯನಶೀಲರಾಗಿ ಅಧ್ಯಯನ ಮಾಡಲಿ ಗುರುಕುಲದಲ್ಲಿ. ಈ ರೀತಿ ಮಾಡುವ ಸೇವೆ ದ್ರೋಣಾಚಾರ್ಯರಿಗೆ ಮನಸ್ಸಿನಲ್ಲಿ ಬಂತು, ಅಳುಕು ಬಂತು. ಏನು ಒಂದು ಅಳುಕು ಅವರಿಗೆ ಅಂದ್ರೆ, ಕೃಷ್ಣನ ಸಾಮೀಪ್ಯ ನನಗೆ ಸಿಗಲಿಲ್ಲ ಅಂತ. ಅಪ್ರತಿಗ್ರಹೋತ್ಸಾಹ, ಪ್ರತಿಗ್ರಹ ಮಾಡ್ತಾ ಇರಲಿಲ್ಲ. ಸ್ವಧರ್ಮ ನಿರತಃ, ಸ್ವಧರ್ಮ ನಿರತರಾಗಿದ್ರು ದ್ರೋಣಾಚಾರ್ಯರು. ಸ್ವಲ್ಪವೂ ಧರ್ಮ ಬಿಡಲಿಲ್ಲ. ಬ್ರಾಹ್ಮಣನಾಗಿಯೂ ಶಸ್ತ್ರ ಹಿಡಿದು, ಬ್ರಾಹ್ಮಣನಾಗಿಯೂ ಕೂಡ ಯುದ್ಧ ಮಾಡುವಂತೆ ಮಾಡಿದರು, ಹೇಳಿಕೊಟ್ರು. ಎಲ್ಲಿವರೆಗೂ ಅಂದ್ರೆ ಅವರ ಅಧ್ಯಯನದಲ್ಲಿ, ಅವರ ಕಲಿತ ಶಾಸ್ತ್ರಗಳಲ್ಲಿ, ಅವರ ಧರ್ಮನಿಷ್ಠೆಯಲ್ಲಿ ಸ್ವಲ್ಪ ಅಡಕಿಲ್ಲ ಅವರಿಗೆ. ಎಲ್ಲಿವರೆಗೂ? ತಮ್ಮನ್ನೇ ಕೊಲ್ಲುವವ ಅಂತ ಗೊತ್ತಿದ್ರೂ ಕೂಡ ದೃಷ್ಟದ್ಯುಮ್ನಲ್ಲಿ ಪಾಠ ಮಾಡಿದ್ರಂತೆ. ಯಾಕೆ? ಪಾಠ ಕೇಳಿಕ್ ಬಂದಿದ್ದಾನೆ, ನನ್ನ ಕರ್ತವ್ಯ ಪಾಠ ಮಾಡ್ತೀನಿ. ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನ ಕೊಲ್ಲಬೇಕು ಅಂತ. ಅವನು ಹುಟ್ಟಿಸಿದ್ದೇ ಹಾಗೆ ಹುಟ್ಟಿಸಿದ್ದ. ಯಾಜೋಪಯಾಜರಿಗೆ ದಕ್ಷಿಣೆ ಕೊಟ್ಟು ಆಹುತಿ ಹಾಕಿಸಿ ಯಜ್ಞ ಕುಂಡದಿಂದ ದೃಷ್ಟದ್ಯುಮ್ನನ್ನು ಹುಟ್ಟಿಸಿದ. ಹುಟ್ಟಿಸುವಾಗ ಹಾಗೆ ಹುಟ್ಟಿಸಿದ, ದ್ರೋಣಾಚಾರ್ಯರನ್ನ ಕೊಲ್ಲಿಕ್ಕೆ ಒಬ್ಬ ಮಗ ಬೇಕು ಅಂತ ಹುಟ್ಟಿಸಿದ್ದ. ಹೀಗೆ ಹುಟ್ಟಿದಾನೆ ಅಂತ ಎಲ್ಲ ಟಿವಿ ಚಾನೆಲ್ ಅವರು ನ್ಯೂಸ್ ಮಾಡಿದ್ರು. ಅದೇ ದೃಷ್ಟದ್ಯುಮ್ನನ್ನು ದ್ರುಪದ ರಾಜ ನೀ ದ್ರೋಣಾಚಾರ್ಯ ಹತ್ರ ಪಾಠ ಕಲಿಯುತ್ತ. ಮತ್ತೆ ಅವನು ಬಂದು ದ್ರೋಣಾಚಾರ್ಯ ಪಾಠ ಹೇಳಿಕೊಡ್ಬೇಕು ಬಾ ಅಂದ್ರು. ದ್ರೋಣಾಚಾರ್ಯ ಗೊತ್ತಿಲ್ವೇ ನೀವು ಹುಟ್ಟಿದ್ದೇ ನನ್ ಕೊಲ್ಲಿಕ್ಕೆ ಅಂತ. ಅಳಕೆ ಇಲ್ಲ ದ್ರೋಣಾಚಾರ್ಯ, ಅಳಕೆ ಇಲ್ಲ, ಅಳಗಿಲ್ಲ. ನನ್ನ ಕೊಲ್ತಾನೆ ಅನ್ನೋ ವಿಷಯ ಗೊತ್ತಿದೆ, ಆದ್ರೆ ಸಾಯ್ತೇನೆ ಅನ್ನೋ ಅಳಕಿಲ್ಲ, ಭಯ ಇಲ್ಲ, ಅಂಜಲಿಲ್ಲ. ಸ್ವಧರ್ಮ ನಿರತಃ ಅಂತಾರೆ ಭಗವತ್ಪಾದ. ನನ್ನ ಹತ್ರ ಪಾಠಕ್ಕೆ ಬಂದಿದ್ದಾನೆ, ನಾನು ಬ್ರಾಹ್ಮಣ, ಜಪ ಉಪದೇಶಗಳು ನನ್ನ ಕರ್ತವ್ಯ, ಪಾಠ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಪಾಠ ಕೇಳ್ಕೊಂಡು ಬಂದಿದ್ದಾನೆ, ಪಾಠ ಮಾಡ್ತೇನೆ ಅಷ್ಟೇ. ಮುಂದೆ ಯುದ್ಧದಲ್ಲಿ ನನ್ನ ತಲೆ ಕತ್ತರಿಸ್ತಾನೆ, ಅದಕ್ಕೆ ಇವನಿಗೆ ಪಾಠ ಮಾಡಬಾರ್ದು, ಇವ್ನು ಫೇಲ್ ಮಾಡಬೇಕು ಅಂತಾವೆಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಜಾತಿಗಳು ಜಗಳ ಹುಟ್ಟಿಸಿ ಹಾಕಿ ಬೇಡ ಅಂತ ಯಾರು ಅವನಿಗೆ ಪಾಠ ಮಾಡಲಿಲ್ಲ, ಇವ್ರಿಗೆ ಪಾಠ ಮಾಡಲಿಲ್ಲ. ಅವನೊಬ್ಬ ಕರ್ಣ ಬಾಯಲ್ಲಿ ಸಿಕ್ಕಾಕೊಂಡು ನಗುತ್ತಿದ್ದಾನೆ ಮೇಲೋಗವ ಯುವಕರು ನೋಡಿ. ಏಕಲವ್ಯ ಅಂತೂ ಇನ್ನೂ ಜೋರಾಗಿ ನಗುತ್ತಿದ್ದಾನೆ ಇವ್ರನ್ನೆಲ್ಲ ನೋಡಿ. ಇವು ಯಾಕಾದ್ರೂ ಪಠ್ಯ ಪುಸ್ತಕಗಳನ್ನು ಬರೆದ್ರು ಅಂತ. ಹೀಗೆ ದ್ರೋಣಾಚಾರ್ಯ ಮಾಡಿದ ಸೇವೆ ಅಂದ್ರೆ, ಸ್ವಧರ್ಮದ ನಿಷ್ಠೆ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನೀವು. ಆದ್ರೆ ಅವರಿಗಿಂತ ಅಳುಕೇನು, ಆ ಕಾಲದ ಎಷ್ಟೆಲ್ಲ ರಾಜಕುಮಾರರಿದ್ರು ಆ ಪ್ರದೇಶದ ಎಲ್ಲಾ ರಾಜಕುಮಾರರನ್ನ ಏಕತ್ರೀಕರಿಸಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಪಾಠ ಕೇಳಿ ಅಂತ ವ್ಯವಸ್ಥೆ ಮಾಡಿದ್ರಂತೆ. ತಮ್ಮ ಸ್ನೇಹಿತ ಆದ್ದರಿಂದ ದ್ರೋಣಾಚಾರ್ಯರು ಅಂದ್ರೆ ಭೀಷ್ಮಾಚಾರ್ಯ ಸಹ ವಯಸ್ಕರು, ಸಮವಯಸ್ಕರು. ಎಲ್ಲರಿಗೂ ಅವರ ಹತ್ರನೇ ಪಾಠ ಕಲಿಬೇಕು ಅಂತ ತಾವೇ ಹೇಳಿಕೊಟ್ರು. ಸ್ವತಃ ಭೀಷ್ಮಾಚಾರ್ಯರು 520 ವರ್ಷ ಅಧ್ಯಯನ ಮಾಡಿದವರು. ಆದ್ರೆ ಪಾಠಕ್ಕೆ ಮಾತ್ರ ಪಾಠ ಬ್ರಾಹ್ಮಣನ ಕರ್ತವ್ಯ, ದ್ರೋಣಾಚಾರ್ಯರಿಗೆ ಬಿಟ್ಟಿದ್ರು. ಅಲ್ಲಿ ತಯಾರಾಗಿ ಇಂಥ ದ್ರೋಣರಿಗೆ ಕೃಷ್ಣನ್ ಸಾಮೀಪ್ಯ ಇಲ್ಲಲ್ಲ ಅಂತ ಆಸೆ, ಅವರಿಗೆ ಅಳಕಿತ್ತ. ಬೃಹಸ್ಪತ್ಯಾಚಾರ್ಯ ಪುನಃ ಕೃಷ್ಣನ್ ಕೇಳ್ಕೊಂಡು, ಸ್ವಾಮಿ ದ್ರೋಣನಾದ್ರೆ ಬಹಳ ದೂರ ಉಳಿಬೇಕಾಗ್ತದೆ, ನನ್ನನ್ನ ನಿನ್ನ ಸೇವಕನನ್ನಾಗಿ ಮುಟ್ಟಿಸ್ಕೋ ಅನ್ನೋದಕ್ಕೆ ಉದ್ಧವನಾಗಿ ಮುಟ್ಟಿಸಿದ್ರಂತೆ ಕೃಷ್ಣ. ಹಾಗಾದ್ರೆ ಉದ್ಧವ ಅನ್ನೋ ಪಾತ್ರ ಇದೆಯಲ್ಲ ಅದು ಸಾಫ್ಟ್, ದ್ರೋಣ ಹಾರ್ಡ್. ಇದು ಹಾರ್ಡ್ವೇರ್, ಅದು ಸಾಫ್ಟ್ವೇರ್ ಅಂತ ತಿಳ್ಕೊಳ್ಬೋದು. ವೆರಿ ಹಾರ್ಡ್ವೇರ್, ವೆರಿ ವೆರಿ ಹಾರ್ಡ್. ದ್ರೋಣ ಅಂದ್ರೆ ಭಾರಿ ಹಾರ್ಡ್ ಯುದ್ಧದಲ್ಲಿ. ಅದಕ್ಕೆ ಶಾಪಾದಪಿ ಶರಾದಪಿ ಈ ಮಾತಂದದ್ದು ದ್ರೋಣಾಚಾರ್ಯ, ಬೇರೆಯವರಿಗೆಲ್ಲ. ಮಹಾಭಾರತದಲ್ಲಿ ಈ ಸೆಂಟೆನ್ಸ್ ಇದೆಯಲ್ಲ, ಶಾಪಾದಪಿ ಶರಾದಪಿ ಅನ್ನೋದು ಕೇವಲ ದ್ರೋಣರಿಗೆ ಮಾತ್ರ ಸಲ್ಲುವಂತಹ ವಚನ. ತಪಸ್ಸಿನಿಂದ ಬರ್ತೀಯಾ, ಶಾಪ ಕೊಟ್ಟು ನಿನ್ನನ್ನು ಹೇಗೆ ಮಾಡಿಸ್ಬೇಕೋ ಗೊತ್ತಿದೆ ನನಗೆ ಅಂತಿದ್ರು. ಕೊಡಲ್ಲ ಅಷ್ಟೇ, ಆದ್ರೆ ಕೊಡಲ್ಲ. ಮತ್ತೆ ನಿನಗೇನೋ ಶಾಪ ಕೊಟ್ಟು ನನ್ನ ಪುಣ್ಯ ಯಾಕೆ ಕಳ್ಕೊಂಡು ಇದು ಬೇರೆ. ಹೀಗಿದ್ರಂತೆ ದ್ರೋಣಾಚಾರ್ಯ. ಶಾಪ ಕೊಡೋ ಸಾಮರ್ಥ್ಯ ಇದೆ, ಕೊಟ್ಟು ಪುಣ್ಯದ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಡೆಬಿಟ್ ಆಗ್ತಿರ್ತಾವಲ್ಲ, ಪುಣ್ಯ ಡೆಬಿಟ್ ಆಗದೆ ಇರೋ ನೋಡ್ಕೋತೇನೆ. ಇದು ದ್ರೋಣ.
ಇಂತಿಂಥ ವಿಚಿತ್ರ ದೇವತೆಗಳು ಸಾಧನೆ ಮಾಡ್ಕೊಳ್ಳಿಕ್ಕೆ ಭೂಮಿಗೆ ಬಂದಿದ್ದಾರೆ, ಎರಡೆರಡು ಅವತಾರ ಮಾಡಿ. ಇವರ ಸಾಧನೆಗೆ ಒಂದು ಕೊನೆ ಸೈನ್ ಹಾಕ್ಬೇಕಲ್ಲ. ಈಗ ಆಡಿಟ್ ಆಫೀಸ್ನಲ್ಲಿ ಏಪ್ರಿಲ್ 31 ಬಂದ ಮೇಲೆ ಮತ್ತೇನ್ ಮಾಡ್ತಾರಲ್ಲ, ಇವತ್ತು ಮತ್ತೆ ಅನೌನ್ಸ್ ಮಾಡ್ಯಾರಲ್ಲ, ಇಬ್ಬರಿಗೂ ಅಂತೀಗ ಇಬ್ಬರಿಗೂ ಟ್ಯಾಕ್ಸ್ ಕಡಿಮೆ ಆಯ್ತು ನೋಡಿ. ಈಗ ಕೊನೆಗೊಂದು ಸೈನ್ ಆಗ್ಬೇಕಾ ಬೇಡ? ಇಂಥ ಸಾಧಕರು ದೇವತೆಗಳು ಭೂಮಿಯ ಮೇಲೆ ಇಳಿದವರಿಗೆಲ್ಲ ಕೊನೆಗೊಳಿಸಿ ಇದು ಸಾಕು, ಇಲ್ಲಿಗೆ ನಿಮ್ಮ ಸಾಧನೆ ಒಂದು ಹಂತಕ್ಕೆ ಮುಗೀತು ಅಂತ ಕೃಷ್ಣ ಅರ್ಪಿತ ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದ ಅವತಾರ ಯಾವುದು ಅಂದ್ರೆ ಅದೇ ಕೃಷ್ಣ ಅವತಾರ ಅಂತ ಚಿಂತನೆ ಮಾಡ್ಬೇಕಂತ. ಅಂದ್ರೆ ಎಲ್ಲಾ ಸಾಧಕರಿಗೂ ಅವರವರದೇ ಆದಂತಹ ಸಾಧನದ ಒಂದು ಒಂದು ಮಿತಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಬಂದ ವ್ಯವಸ್ಥಾಪಕ ಅವತಾರ ಅಂದ್ರೆ ಅದನ್ನು ಯಾವ ಅವತಾರ ಅಂತ ಭಾವಿಸಬೇಕು? ಕೃಷ್ಣಾವತಾರ. ಹಾಗಾಗಿ ಉದ್ಧವ ಗೀತೆ ಬಹಳ ಮುಖ್ಯವಾದಂತಹ ಅಂಶ. ಅದು 11ನೇ ಸ್ಕಂದದಲ್ಲಿ ಒಳಗೊಂಡು ಮುಂದೆ ಬರ್ಲಿಕ್ಕಿದೆ, ಅದನ್ನು ಶ್ರವಣ ಮಾಡಬೇಕು. ಇನ್ನು ನಾರದರು ವಸುದೇವನ ಸಂವಾದದಲ್ಲಿ ಮುಂದುವರೆದ ಭಾಗ, ಇಷ್ಟೆಲ್ಲ ಕಥೆಗಳನ್ನು ಹೇಳಿದ 11ನೇ ಸ್ಕಂದದಲ್ಲಿ ನಾರದರು ವಸುದೇವನ ಸಂವಾದವನ್ನು ಮುಂದುವರಿಸ್ತಾ ಒಂದು ಇತಿಹಾಸವನ್ನು ಹೇಳ್ತಾರೆ. ಭಾಗವತ ಧರ್ಮ ಕೇಳ್ತಿದ್ಯಲ್ಲ ಅಂತ. ಆಗ ಪ್ರಾರಂಭ ಆದದ್ದು ಜಯಂತಿಯ ಉಪಾಖ್ಯಾನ. ಇಲ್ಲಿ ಜಯಂತಿಯ ಉಪಾಖ್ಯಾನದಲ್ಲಿ ಬರುವಂತಹ ಜಯಂತಿಯರದೇ ಆದಂತಹ ಒಂದು ಗೀತೆ ಇದೆ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ವಿಫಲಾಯನ ಪ್ರಾರಂಭ ಆಗ್ತದೆ. ಈಗ ಅದೊಂದು ಶ್ರವಣ ಮಾಡಬೇಕು. ಅದಾದ್ಮೇಲೆ ಕೃಷ್ಣ ಉಪದೇಶ ಮಾಡಿದಂತಹ ಉದ್ಧವ ಗೀತೆಯಲ್ಲಿ ಭಿಕ್ಷು ಗೀತೆ, ಪ್ರಕೃತಿಯಿಂದಲೇ ಎಲ್ಲ ಪಾಠ ಕಲೀಲಿಕ್ಕೆ ಅವಕಾಶ ಇದೆ ಅಂತನ್ನುವಂತಹ ಪ್ರಕೃತಿಯ ಪಾಠ, ಅದನ್ನು ಅವಧೂತ ಗೀತೆ ಅಂತ ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದು ಇವು ಈ 11ನೇ ಸ್ಕಂದದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅದರಲ್ಲಿ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಆರ್ಷಭಾಣಾಂಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ. ಋಷಭ ನಾಮಕ ಭಗವಂತ ಜಯಂತಿ ಅಂತ ಮದುವೆ ಮಾಡಿಕೊಂಡ ಲಕ್ಷ್ಮೀ ದೇವಿಯನ್ನು. ಋಷಭ ಜಯಂತಿ ದಂಪತಿಗಳಲ್ಲಿ ಮಕ್ಕಳನ್ನು ಪಡೆದ 100 ಜನರನ್ನ. ಅದರಲ್ಲಿ 9 ಜನ ಅವಧೂತರಂತ ಆದರು. ಆ 9 ಜನರನ್ನ ಋಷಭನ ಮಕ್ಕಳಾದ ಕಾರಣ ಅವರಿಗೆ ಆರ್ಷಭ ಅಂತ 11ನೇ ಸ್ಕಂದದಲ್ಲಿ ಕರೆತು. ಭಾಗವತ 5ನೇ ಸ್ಕಂದ ನಾವು ಶ್ರವಣ ಮಾಡುವಾಗ ಈ 9 ಜನರ ಕಥೆಯನ್ನು ಮುಂದೆ ಹೇಳ್ತೇನೆ ಅಂತ ಶುಕಾಚಾರ್ಯ ನಿಲ್ಲಿಸಿರ್ತಾರೆ. ನೋಡಿ, ಭಾಗವತಕ್ಕೆ ಸಂಗತಿ ಇದೆ ಅನ್ಲಿಕ್ಕೆ ಈ ಅಂಶ. 5ನೇ ಸ್ಕಂದದಲ್ಲಿ ಮುಂದೆ ಹೇಳ್ತೇನೆ ಅಂತ ನಿಲ್ಲಿಸಿದ್ರು. ನಾವು ಈಗಾಗಲೇ ಕೇಳ್ಕೊಂಡು ಬಂದ್ವಿ 6, 7 ಎಲ್ಲ. ಈಗ 11ಕ್ಕೆ ಬಂದ್ವಿ, ಅಲ್ಲಿ ನಿಲ್ಸಿದ್ನೆಲ್ಲ ಈಗ ಮುಂದುವರಿಸ್ತೇನೆ ಅವ್ರ ಬಗ್ಗೆ ಅಂತ ಶುರು ಮಾಡಿದ್ದಾರೆ. ಹಾಗಾದ್ರೆ ಭಾಗವತ ಕೇಳುವವರಿಗೆ ಮತ್ತೊಂದು ಜವಾಬ್ದಾರಿ ಹೇಳ್ತು. ಭಾಗವತ ಏನು, ಎಲ್ಲಿ ಯಾವ್ದನ್ನು ಮುಂದೆ ಹೇಳ್ತೇನೆ ಅಂತ ನಿಲ್ಸಿದಾರಲ್ಲ ಅವ್ಯಾವುದು, ಈಗ ಕೆಲವರು ಪ್ರವಚನ ಹೇಳುವಾಗಲೂ ಅವ್ರು ಹೇಳ್ತಿರ್ತಾರೆ, ಅದನ್ನ ಮುಂದೆ ನೋಡೋಣ ಅಂದಿರ್ತಾರೆ. ಇಬ್ರು ನೋಡಲ್ಲ, ಕೇಳೋರಿಗೆ ಬೇಕಿಲ್ಲ, ಹೇಳೋರಿಗೆ ನೆನಪಿಲ್ಲ. ಇದು ನಮ್ದು ಇವತ್ತು ನಡೀತಾ ಇರೋ ಡಿಬೇಟ್. ಸೆಷನ್ಸ್ ಹೇಗಿರ್ಬೇಕು, ಬಹಳ ಶ್ರೇಷ್ಠ. ಇದು ಕಲಿಯುಗದ ವ್ಯವಸ್ಥೆ. ಕ್ಷೇಮೇಂದ್ರ ಅಂತ ಹಿಮಾಚಲದ ಪ್ರದೇಶದ ಒಬ್ಬ ಕವಿ ಹೇಳ್ತಾನೆ, ಕಲಿಯುಗದ ಪಾಠ ಹೆಂಗಿರ್ತದ ಅಂತ. ಸ್ಪಷ್ಟವಗ್ರೇ ಭವಿಷ್ಯತೆ. ಯಾವುದೇ ಪ್ರಶ್ನೆ ಕೇಳ್ರಿ ನೀವು, ಬಹಳ ಸುಲಭ ಉತ್ತರ. ಅಂದ್ರೆ ಗುರು ಬಹಳ ದೊಡ್ಡವ ಅಂತ ಅನ್ಸ್ಕೊಳ್ಬಹುದು. ಅದರಿಂದ ಏನು ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಮುಂದೆ ಸ್ಪಷ್ಟ ಆಗ್ತದೆ. ಇಷ್ಟು ಹೇಳ್ತಿದ್ರೆ ಇದೇ ಕಲಿಯುಗದ ಪಾಠ. ಸ್ಪಷ್ಟವಗ್ರೇ ಭವಿಷ್ಯತೆ, ಪದೇ ಹೇಳ್ತಿರೋದು. ನೀನೇನೇ ಪ್ರಶ್ನೆ ಕೇಳು ಮುಂದೆ ಸ್ಪಷ್ಟ ಆಗ್ತದೆ. ಇಲ್ಲೇ ಕೇಳ್ತಾ ಕೊಡ್ಬೇಡ, ಅದು ಮುಂದ್ ಬರ್ತದೆ. ಶಿಷ್ಯನಿಗೆ ಅದು ನೆನಪಿರಲ್ಲ, ಗುರುಗಳದನ್ನು ಹೇಳೋದು ಇಲ್ಲ. ಅಡಿಯಪ್ಪ ಅಂತೂ ಮುಗಿಸಿದೆ ಪಾಠ ಅಂತ. ಇದು ಕಲಿಯುಗದ ಸೆಷನ್ಸ್. ಆದ್ರೆ ಭಾಗವತ ಪುರಾಣಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಷ್ಟು ಕಡೆಯಲ್ಲಿ ಶುಕಾಚಾರ್ಯರು ಡಿಕೋಟ್ ಮಾಡೋದು ಅಂತ ಕರಿತೇವೆ ನಾವು ಇದನ್ನ. ವಕ್ಷ್ಯತೆ ಅಂತ ಎಲ್ಲೆಲ್ಲಿ ಹಿಂದೆ ಹೇಳ್ತಾ ಬಂದಿದ್ದಾರೆ, ಅದನ್ನೆಲ್ಲ ಮುಂದೆ ಕಂಪ್ಲೀಟ್ ಮಾಡಿದ್ದಾರೆ. ಆಗ ಯಾಕೆ ಹೇಳಲಿಲ್ಲ ಈ ವಿಷಯವನ್ನ, ಇಲ್ಲೇ ಯಾಕೆ ಹೇಳಿದ್ರು, ಇದಕ್ಕಿಂತ ಮೊದಲು ಯಾಕೆ ಹೇಳಿಲ್ಲ, ಅದಕ್ಕೂ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಮತ್ತೆ
ಇದನ್ನ ಅಲ್ಲೇ ಹೇಳಿದ್ರೆ ಅಲ್ಲೊಂದು ಹೇಳ್ಬೇಕಾದ ವಿಷಯ ಇದೆ ಅಲ್ಲ, ಅದು ಮರ್ತೋಗ್ತಿತ್ತಂತೆ ನಮಗೆ. ಕೇಳೋರಿಗೆ ಅದನ್ನ ತಲೆಯೊಳಗೆ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಹೇಳಬೇಕಾದದ್ದು ಏನಿತ್ತು? ಋಷಭನ ಬಾಯಲ್ಲಿ ಬರ್ಬೇಕಾದ ಋಷಭ ಗೀತೆಯನ್ನು ಹೇಳಬೇಕಿತ್ತಂತೆ. ಆ ಋಷಭ ಗೀತೆ ವಿಷಯ ಇಂಪಾರ್ಟೆಂಟ್. ಅದನ್ನೇ ಹೇಳದೆ ಈಗ ಇಲ್ಲಿ ಹೇಳ್ತಾ ಇರೋ ವಿಷಯ ಅಲ್ಲೇ ಹೇಳ್ಬಿಟ್ಟಿದ್ರೆ ಅದು ನ್ಯೂನ ಆಗ್ಬಿಡ್ತೈತೆ. ಹಾಗಾಗಿ ಭಾಗವತ ಎಡಿಟೆಡ್ ವರ್ಷನ್ ಅಂದ್ರೆ 17 ಪುರಾಣಗಳನ್ನು ರಚಿಸಿದ ವೇದವ್ಯಾಸರು 18ನೇ ಪುರಾಣ ರಚಿಸುವಾಗ ಸರ್ವಜ್ಞನೇ ಆದ್ರೂ ಹೇಳ್ತೇನೆ ದ ಕಂಪ್ಲೀಟ್ ಮ್ಯಾನ್ ಇದ್ದಂಗೆ, ದ ಕಂಪ್ಲೀಟ್ ಪುರಾಣ ಅಂತ ಹೆಸರಿದೆ. ಇವಾಗೆಲ್ಲ ಅಂತಿರ್ತಾರೆ ದ ಕಂಪ್ಲೀಟ್ ಮ್ಯಾನ್ ಅಂತ. ಯಾವ್ದೋ ಒಂದು ಡ್ರೆಸ್ ಹಾಕೊಂಡು ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಉಳಿದೆಲ್ಲ ಕಂಪ್ನಿಗಳು ತಯಾರು ಮಾಡೋದೆಲ್ಲ ಹರ್ಕ ಮುರ್ಕ ಬಟ್ಟೆ, ನಮ್ದು ಮಾತ್ರ ದ ಕಂಪ್ಲೀಟ್ ಮ್ಯಾನ್, ಇಡೀ ದೇಹ ಮುಚ್ಚುವ ಬಟ್ಟೆ ಅಂತ. ಹಾಗೆ ಉಳಿದೆಲ್ಲ ಪುರಾಣಗಳೆಲ್ಲ ನಿಮಗೆ ಏಕತ್ರೀಕರಿಸಿ ಒಂದು ವಿಷಯವನ್ನ ಪೂರ್ಣ ನಿಶ್ಚಯಿಸಿಕೊಡ್ತದೆ ಅಂತಿಲ್ಲ. ಆದ್ರೆ ಕೊನೆಗೆ ನಾನು ರಚಿಸಿಕೊಟ್ಟ ಪುರಾಣ ಭಾಗವತ ಇದೆಯಲ್ಲ, ಎಲ್ಲಾ ಪುರಾಣಗಳಲ್ಲೂ ಇರುವ ವಿಷಯಗಳನ್ನ ಬ್ರಹ್ಮಸೂತ್ರಗಳಲ್ಲಿ, ಮಹಾಭಾರತದಲ್ಲಿ, ಸಮಗ್ರ ವೇದದಲ್ಲಿರೋದನ್ನೆಲ್ಲ ಕ್ರೋಢೀಕರಿಸಿ ಇದು ಇಷ್ಟು ಅಂತ ನಿಶ್ಚಯಿಸಿಕೊಡುವಂತಹ ಪುರಾಣ ನನ್ನ ಪುರಾಣ ಅಂತ ವೇದವ್ಯಾಸರು ಮಾಡಿದ್ದಾರೆ ಈ ಭಾಗವತ. ಅದಕ್ಕೆ ಆ ಪರಂಪರೆ ಕಲಿಯುಗದಲ್ಲಿ ಇನ್ನೂ ಕೂಡ ಪ್ರವೃತ್ತಿಯಾಗಿ ಬರೆದಿದೆ ಅಂತ ಭಾವಿಸ್ಬೇಕು. ಏನಾಗ್ಲಿ ಆಗದಿರ್ಲಿ, ಓದ್ದಿರ್ಲಿ, ಭಾಗವತವನ್ನ ಜಡ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ಎಲ್ಲ ವಿಷಯಗಳು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಹಾಗೆ 5ನೇ ಸ್ಕಂದದಲ್ಲಿ ಹೇಳಬೇಕಾಗಿದ್ದ ವಿಷಯವನ್ನ 11ನೇ ಸ್ಕಂದದಲ್ಲಿ ಮುಂದುವರಿಸ್ತೇನೆ ಎಂಬುದಕ್ಕೆ ಮುಂದುವರಿಸಿದ್ದಾರೆ. ಅವರಿಗೆ ಜಯಂತಿಯ ಮಕ್ಕಳಾದ್ದರಿಂದ 9 ಜನರಿಗೆ ಜಾಯಂತಿಯರು ಅಂತ ಹೆಸರು ಬಂತು. ಆ ಜಾಯಂತಿಯರು 9ರಲ್ಲಿ ಒಬ್ಬೊಬ್ಬರ ಹೆಸರುಗಳನ್ನು ಅನುಸಂಧಾನ ಮಾಡಿದರೆ ವಿಶೇಷ. ಕವಿರ್ ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋಥ ದ್ರುಮಿಲಃ ಚಮಸಕ್ಕರ ಭಾಜನಃ. 9 ಜನ. ಮೊದಲನೆಯವರು ಕವಿ, ಎರಡನೆಯವರು ಅಂತರಿಕ್ಷ, 3 ಪ್ರಬುದ್ಧ ಅಂತ ಹೇಳ್ತಾರೆ. ಈ 9 ಜನ ಜ್ಞಾನಿಗಳು ಹಿಂದೆ ಒಬ್ಬ ರಾಜ ಮಾಡ್ತಾ ಇದ್ದಂತ ಯಾಗ ಮಂಟಪಕ್ಕೆ ಅಂತ ಬಂದ್ರಂತ. ವಿದೇಹ ರಾಜ ಮಾಡ್ತಾ ಇದ್ದಂತ ಒಂದು ಯಾಗ. ಹಿಂದೆಲ್ಲ ಯಾಗ ನಡೀತಾ ಇದೆ ಅಂದ್ರೆ ಯಾರು ಬೇಕಾದ್ರೂ ಜ್ಞಾನಿಗಳು ಆಹ್ವಾನದ ಮೇರೆಗೆ ಅಂತ ಇಲ್ಲ, ಅಂತೂ ಬಂದ್ಬಿಡ್ತಿದ್ರು. ಯಾಗ ನಡೀತಾ ಇತ್ತು, ದೊಡ್ಡ ರಾಜ ಯಾಗ ಮಾಡ್ತಿದ್ದಾನೆ, ಹೋಗೋಣ ಅಂತ ಭಾಗವಹಿಸಿ. ಹಾಗಾಗಿ ವಿದೇಹ ರಾಜನ ಯಾಗ ಮಂಟಪಕ್ಕೆ 9 ಜನ ಆಗಮಿಸಿದ್ರು. ಬಹಳ ಸಂತೋಷ ಪಟ್ಟ. ಈ 9 ಜನರನ್ನು ಕೂಡಿಸಿ ನಿಮ್ಮ ದರ್ಶನವೇ ನನ್ನ ಭಾಗ್ಯ ನನಗೆ ಅಂತ ಭಾವಿಸಿ ಅವರನ್ನ ಭಾಗವತ ಧರ್ಮ ಹೇಳ್ರಿ ಅಂತ ಪ್ರಶ್ನಿಸಿದ. ಧರ್ಮಾನ್ ಭಾಗವತಾನ್ ಭ್ರೂತ ಯದಿನ ಶ್ರುತಯೇ ಕ್ಷಮಂ. ಭಾಗವತ ಧರ್ಮಗಳನ್ನು ನನಗೆ ಉಪದೇಶ ಮಾಡ್ರಿ ಅಂತ ಪ್ರಾರಂಭ ಮಾಡಿದ. ಯಾಕೆ ಭಾಗವತ ಧರ್ಮದ ಬಗ್ಗೆ ಅಷ್ಟು ಆಸ್ಥೆ ರಾಜ ನಿನಗೆ ಅಂದ್ರೆ, ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನ ಅಪ್ಯಜ. ಯಾವ ಧರ್ಮಗಳನ್ನ ಶ್ರವಣ ಮಾಡೋದ್ರಿಂದ, ಆಚರಣೆ ಮಾಡೋದ್ರಿಂದ ಭಗವಂತ ತನ್ನನ್ನೇ ನಮಗೆ ನೀಡ್ತಾನೆ. ಅಷ್ಟು ಶಕ್ತಿ ಭಾಗವತ ಧರ್ಮಕ್ಕಿದೆ. ಹಾಗಾಗಿ ಅಂಥ ಭಾಗವತ ಧರ್ಮಗಳ ಉಪದೇಶ ನನಗೆ ಮಾಡಲಿ. ಅದರಲ್ಲಿ ಕವಿ ಅನ್ನೋ ಜ್ಞಾನಿಗಳು ಭಾಗವತ ಧರ್ಮೋಪದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ಕವಿರುವಾಚ ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಇದೆಲ್ಲ ಬದುಕಿನಲ್ಲಿ ದಿನ ಮಾಡ್ಕೊಂಡು ಹೋಗಬೇಕಾದಂತ ಭಾಗವತ ಧರ್ಮಗಳು. ಇವತ್ತಿನಿಂದ ನೀವು ಸಾಧ್ಯವಾದಷ್ಟು ಇದನ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡೋಣ. ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಮೊದಲನೇ ಭಾಗವತ ಧರ್ಮ ಇವರು ಉಪದೇಶ ಮಾಡಿದ್ದು. ದಿನನಿತ್ಯ ಮನುಷ್ಯ ಭಗವಂತನ ಪಾದಕಮಲಗಳನ್ನು ಹೃದಯದಲ್ಲಿ ಧ್ಯಾನ ಮಾಡಲಿ, ಇದನ್ನು ಕರೆ ಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ಕೊಡ್ರಿ.
ಮನುಷ್ಯ ತನ್ನ ಹೃದಯದಲ್ಲಿ ದೇವರ ಪಾದಕಮಲಗಳ ಆರಾಧನೆ ಮಾಡಿದ ಅಂದ್ರೆ, ಉಪಾಸನೆ ಮಾಡಿದ್ರೆ ಏನ್ ಬರ್ತದೆ? ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ, ಸರ್ವಾತ್ಮನ ಅವನ ಒಳಗಿರುವಂತಹ ಭಯ ಪರಿಹಾರ ಆಗ್ತದೆ. ಮನುಷ್ಯನಿಗೆ ಭಯ ಬಹಳ. ಆ ಭಯದ ವಿವರಣೆ ಹೆಚ್ಚಿಕೊಡೋದೇನು ಬೇಕಿಲ್ಲ. ಈಗ ಎಲ್ಲ ತರದ ಭಯ ಪರಿಹರಿಸುವ ಶಕ್ತಿ ಭಗವಂತನ ಪಾದಪೂಜೆ ಉಪಾಸನೆಗಿದೆ, ಪಾದಕಮಲಗಳ ಉಪಾಸನೆಗಿದೆ. ಯಾಕೆ ಮಾಡಬಾರ್ದು? ಪಾದಾಪೂಜೆ ಉಪಾಸನೆ ಯಾಕೆ ಮಾಡಬಾರ್ದು? ಯಾಕೆ ನಾವು ವ್ಯರ್ಥ ಮಾಡ್ತಿದ್ದೇವೆ ಕಾಲ? ಶ್ರೀಪಾದದ ಉಪಾಸನೆಯಿಂದ ಎಂತೆಂಥವ್ರು ಏನೆಲ್ಲ ಪಡೆದಿದ್ದಾರೆ. ಎಲ್ಲರೂ ಪಾದಭಜನೆ ಮಾಡಿದ್ದಂತೆ ಹಿಂದಿನವರೆಲ್ಲ. ಮಹಾನುಭಾವನಾದಂತಹ ಬಲಿಚಕ್ರವರ್ತಿ ಅವನು ದಾನ ಕೊಡುವ ನೆಪದಲ್ಲಿ ತ್ರಿವಿಕ್ರಮನನ್ನೇ ಕಂಡಲ್ಲ, ಅದೇ ಪಾದವೇ ಅಂದರೆ ಭೂಮಿಗೆ ಗಂಗೆಯನ್ನು ತರಿಸಿದ್ದು ಆ ಪಾದದ ಶಕ್ತಿ. ಭರತ ಪಾದೋಪಾಸನೆ ಮಾಡಲಿಲ್ಲ, ಅವರಲ್ಲೇ ಶಾಪಗ್ರಸ್ತನಾದವಳು ಪಾದದಿಂದಲೇ ಶಾಪದಿಂದ ಉದಾಹರಣೆ. ಹಾಗಾದ್ರೆ ಆ ಪಾದ ಎಷ್ಟು ಪಾವನವಾದದ್ದು, ಅದರ ಉಪಾಸನೆ ಯಾಕೆ ಮಾಡಲ್ಲ? ಎಂಥ ಪಾವನ ಪಾದವೋ, ಎಂಥ ಪಾವನ ಪಾದವೋ, ಇಷ್ಟು ಹೇಳ್ತಾರೆ ದಾಸರಾಯರು. ಪಾವನ ಪಾದ ಭಗವಂತನ ಪಾದ ಅಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೆ ಭಾಗವತ ಧರ್ಮ ಹೇಳ್ತು, ಪಾದಾಂಬುಜೋಪಾಸನ ಭದ್ರ ನಿತ್ಯಂ. ನೋಡಪ್ಪ, ನಿನ್ನ ಸಂಸಾರದ ಭಯ ಪರಿಹಾರ ಆಗಲಿಕ್ಕೆ ನೀನು ಹೃದಯದಲ್ಲಿ ಪಾದಾಂಬುಜವನ್ನು ಉಪಾಸನೆ ಮಾಡು. ಇದು ಮೊದಲನೆಯ ಕವಿ ಅನ್ನೋ ಜ್ಞಾನಿಗಳ ಮಾತು. ಅವರದೇ ಮಾತು ಮುಂದುವರೆದರೆ ಕವಿ ಅನ್ನೋ ಜ್ಞಾನಿಗಳ ಸಂದೇಶ ಬಹಳ ಅದ್ಭುತ. ಈ ಭಾಗವತ ಧರ್ಮ ಅಂದ್ರೆ ಅವರೊಂದು ಸಂಕ್ಷಿಪ್ತವಾದ ವಿವರಣೆ ಕೊಡ್ತಾರೆ. ಯಾವುದು ಭಾಗವತದ ಧರ್ಮ? ಯಾ ನಾಸ್ಥಾಯ ನರೋ ರಾಜನ್ ಅಪ್ರಮಾದ್ಯೇತ ಕರ್ಗಿಚಿತ ಧಾವನ್ ಉನ್ಮೀಲ್ಯವಾನೇತ್ರೆ ನಸ್ಕಲೆ ನಪತೇರಿಹ. ಯಾವುದನ್ನು ನಾವು ಆಚರಣೆಗೆ ತರೋದ್ರಿಂದ ಧಾವನ್ ಉನ್ಮೀಲ್ಯವಾನೇತ್ರೆ, ಕಣ್ಣೆರಡೂ ಮುಚ್ಚಿ ಬಹು ವೇಗವಾಗಿ ಓಡಿ ಹೋಗ್ತಾನೆ ಅಂತಾದ್ರೂ ಬೀಳ್ಲಿಕ್ಕೆ ಚಾನ್ಸ್ ಇರಲ್ಲ, ಅದೇ ಭಾಗವತ ಧರ್ಮ ಅಂತ ಕರೀತಾರೆ. ಅಂಥ ಅದ್ಭುತವಾದ ಧರ್ಮ ಇದು. ಇದನ್ನ ಆಚರಣೆಗೆ ತಗೊಂಡ್ವಾ ರಾಜ? ಎರಡನೇ ಅಂಶ ಹೇಳ್ತಾರೆ, ಪಾದಾಂಬುಜೋಪಾಸನೆ ಮಾಡುವಂತ ಕರೆ ಕೊಟ್ರೆ ಎರಡನೇ ಅಂಶ ಮಾಡುವ ಕರ್ಮಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡು ಅಂತ ಎರಡನೇ ಹೇಳ್ತಾರೆ. ಸಮರ್ಪಣ ಅನ್ನೋ ಭಾಗವತ ಧರ್ಮವನ್ನ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಇದು ಭಾಗವತದ ಶ್ಲೋಕ. ದಿನ ನಾವು ಕರ್ಮ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಹೇಳುವಾಗ ಕರೋಮಿ ಯದ್ಯತ್ ಅಂತ ಕರೋತಿ ಕರೋಮಿ ವ್ಯತ್ಯಾಸ ಮಾಡಿ ಹೇಳಬೇಕು ಪದ್ಧತಿಯಲ್ಲಿ. ಇದು ಭಾಗವತದಲ್ಲಿ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಕರ್ಮಗಳನ್ನು ನಡೆಸ್ತೀಯಲ್ಲಪ್ಪ, ನಡೆಸುವ ಕರ್ಮಗಳನ್ನಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡು. ಇದು ಒಂದು ಭಾಗವತದ ಧರ್ಮ ಅಂತ. ನಾರಾಯಣಾಯೇತಿ ಸಮರ್ಪಯೇತ್. ನಾರಾಯಣನಿಗೆ, ಇದು ನಾರಾಯಣನ ಪ್ರೀತಿಗಾಗಿ, ನಾರಾಯಣನಿಗಾಗಿ ಅಂದ್ರೆ ನಾರಾಯಣನ ಪ್ರೀತಿಗಾಗಿ ಅಂತ ಅಭಿಪ್ರಾಯ. ಅವನಿಗೆ ಸಮರ್ಪಣೆ ಮಾಡಿ. ಸಮರ್ಪಣೆ ಅಂದ್ರೆ ಏನು? ಇದು ಭಗವಂತ ಒಳಗೆ ನಿಂತು ಮಾಡಿಸಿದ್ದು, ಅವನ ಅಧೀನ ಅನ್ನೋ ಭಾವನೆ ಬಂತು ಅಂದ್ರೆ ಅದೇ ಸಮರ್ಪಣೆ ಅಂತ ಅರ್ಥ. ಯಾವುದೇ ನಡೀಲಿ ನಮ್ಮಿಂದ ಕರ್ಮ, ಅದು ದೇವರ ಅಧೀನ, ದೇವರಿಗೆ ಮೀಸಲು ಅಂತ ಭಾವ ಬರಬೇಕಂತ. ಹಿರಿಯರು ಕೊಡೋ ಉದಾಹರಣೆ ಬಹಳ ಪ್ರಸಿದ್ಧ. ಒಂದು ತೋಟ ಬೆಳೆಸಿದಾಗ, ಬೆಳೆಸಿದ ತೋಟಕ್ಕೆ ಅಂತ ಒಬ್ಬ ಯಾರಾದ್ರೂ ನೇಮಕ ಮಾಡದೆ ಹೋದ್ರೆ ಮಾಲಿನ, ರಸ್ತೆಯಲ್ಲಿ ಬರೋರೆಲ್ಲ ಕಲ್ಲು ಹೊಡೆದು ಹಣ್ಣು ಕಿತ್ಕೊಂಡು ಹೋಗ್ತಾರೆ. ಕಷ್ಟಪಟ್ಟು ಬೆಳೆಸಿದ್ದು ಈತ, ಆದ್ರೆ ಯಾರೋ ಒಬ್ಬ ತೋಟಿಗೆ ಇಲ್ಲ ಅಂತ ಆದ್ರೆ ರಸ್ತೆಯಲ್ಲಿದ್ದವ್ರ ಪಾಲಾಗ್ತದೆ ಹಣ್ಣು. ನಮ್ಮ ದೇಹ ಒಂದು ದೊಡ್ಡ ತೋಟ. ನಮ್ಮಿಂದ ನಡೆದಂತಹ ಸತ್ಕರ್ಮಗಳು
ಅದು ನಾವು ಬೆಳೆಸಿದ ತೋಟ ಇದ್ದ ಹಾಗೆ, ತೋಟದ ಹಣ್ಣುಗಳಿದ್ದ ಹಾಗೆ. ಅದರ ಫಲವನ್ನು ನಾವೇ ಅನುಭವಿಸಬೇಕು ಅಂತಾದ್ರೆ, ಇನ್ನೊಬ್ಬರಿಗೆ ಅದು ಹೋಗಬಾರದು ಅಂತಾದ್ರೆ, ನಾವು ಅದಕ್ಕೆ ಸರಿಯಾದ ಒಬ್ಬ ತೋಟಿಗನನ್ನು ನೇಮಕ ಮಾಡಬೇಕು. ಆ ತೋಟಿಗನ್ ಯಾರು ಅಂದ್ರೆ ಭಗವಂತ ಅಂತ ಅರ್ಥ. ಭಗವಂತನಿಗೆ ಅಂತ ಸಮರ್ಪಿಸಿದ್ರೆ ಆತ ನಮ್ಮ ದೇಹದಲ್ಲಿ ನಡೆದಂತಹ ಕರ್ಮದ ಹಣ್ಣನ್ನ, ಬೆಳೆದಂತಹ ಬೆಳೆಯನ್ನ ಇನ್ನೊಬ್ಬರಿಗೆ ಕೊಡದೆ ನಮಗದರ ಫಲ ಏನು ಬೇಕೋ ಅದನ್ನೇ ಕೊಟ್ಟು ಕಾಲ ಕಾಲಕ್ಕೆ ಸಲಹುತ್ತಾನೆ ಅಂತಾರೆ. ಇದು ಸಮರ್ಪಣೆಯ ವಿಶೇಷತೆ. ಹಾಗಾಗಿ ಕರ್ಮ ಸಮರ್ಪಣೆ ಅನ್ನೋದು ಮತ್ತೊಂದು ಭಾಗವತದ ಧರ್ಮ ಅಂತ ಸೇರಿಸಿ ವ್ಯಾಖ್ಯಾನ ಮಾಡ್ತಾರೆ. ಮೂರನೇ ಅಂಶ, ಮನುಷ್ಯ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯಾತೋ ಬುಧಾ ಭಜೇತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ ಅಂತ. ಯಾವ ಕಾರಣಕ್ಕೂ ಮನುಷ್ಯ ಭಗವಂತನಿಗೆ ಸಮರ್ಪಿಸದೆ, ಅವನ ಅಧೀನ ಇದು ಅಂತ ಭಾವಿಸದೆ, ಲೋಕದಲ್ಲಿ ಅತಿಯಾದ ಆಸ್ಥೆಯನ್ನು ಬೆಳೆಸಿಕೊಂಡು ಅವನಿಂದ ವಿಮುಖನಾಗಲೇಬಾರದು. ಇದೇ ಒಂದು ದೊಡ್ಡ ಭಾಗವತ ಧರ್ಮ. ಅದನ್ನು ಇಲ್ಲಿ ಹೇಳ್ತಾರೆ, ವಿಪರ್ಯಯ ಅಸ್ಮೃತಿ ಈಶಾದ್ ಅಪೇತಸ್ಯ. ಭಗವಂತನಿಂದ ವಿಮುಖನಾಗೋದು ಅನ್ನೋದು ಮನುಷ್ಯನಿಗೆ ಆಯಾಸದ ಕೆಲಸ ಅಲ್ಲ. ಪುರಾಣ ಹೇಳದೇ ಇರೋದು ಆಯಾಸನ, ಪುರಾಣ ಹೇಳೋದು ಆಯಾಸನ, ಕೇಳದೇ ಇರೋದು ಆಯಾಸನ, ಕೇಳೋದು ಆಯಾಸನ. ಯೋಚಿಸಿದ್ರೆ ಅಷ್ಟೇ ಸ್ಪಷ್ಟ ಗೊತ್ತಾಗ್ತದೆ. ಧರ್ಮ ಮನುಷ್ಯನಿಗೆ ಮೇಲ್ನೋಟಕ್ಕೆ ಆಯಾಸ ಅನ್ನಿಸ್ತದೆ. ಬಿಡೋದ್ರಲ್ಲಿ ಏನೋ ಖುಷಿ ಇದೆ, ನಮಗೆ ಏನೋ ಖುಷಿ. ಶಾಲೆಗೆ ಚಕ್ಕರ ಹಾಕಿದ್ರೆ ಏನೋ ಖುಷಿ ಇರ್ತಿತ್ತಂತೆ ವಿದ್ಯಾರ್ಥಿಗಳಾಗ. ಕಾಲೇಜಿನಲ್ಲಿ ಬಂಕ್ ಹಾಕಿ ಸಿನಿಮಾ ನೋಡಿ ಬಂದ್ರೆ ಏನೋ ಖುಷಿ, ನೋಡಿದ್ಯಾ ಹೆಂಗ್ ಮೋಸ ಮಾಡಿದೆ ಅಂತ. ದೊಡ್ಡವನಾದ್ಮೇಲೆ ಅವನಿಗೆ ಅದೇ ನೆನಪಿಸ್ಕೊಂಡಾಗ ಎಲ್ಲೋ ಒಂದ್ ಕಡೆಯಿಂದ ನಗು ಬರ್ತದೆ. ಆಗ ಹಾಗೆ ಮಾಡಬಾರ್ದಾಗಿತ್ತು ಅನಿಸ್ತದೆ. ಬಹಳ ದೊಡ್ಡವನಲ್ಲ, ತನ್ನ ಮಗನು ಹೀಗೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಬುದ್ಧಿ ಹೇಳುವಾಗ ಬೇರೆ ಆಗಿರ್ತ. ಹಂಗೆಲ್ಲ ಮಾಡಬಾರ್ದು. ಅಪ್ಪಿ ತಪ್ಪಿ ಮಗ ಏನಾದ್ರು ಕೇಳಿದ್ರೆ, ಅಪ್ಪ ನೀ ಹೀಗೆ ಮಾಡ್ತಿರ್ಲಿಲ್ಲ ಕಾಲೇಜ್ನಲ್ಲಿ ಅಂತ. ಹಂಗೆ ನಮ್ದೆಲ್ಲ ಸ್ಥಿತಿ ಏನಾಗಿದೆ ಅಂದ್ರೆ, ಧರ್ಮದ ವಿಷಯದಲ್ಲಿ ಮನುಷ್ಯನಿಗೆ ಬಿಡೋದ್ರಲ್ಲಿ ಏನು ಆಯಾಸ ಇಲ್ಲ. ಬಿಡೋದ್ರಲ್ಲಿ ಆಯಾಸ ಇಲ್ಲ. ಕ್ವೈಟ್ ಅಂತ ಕರೀತಾರೆ, ಕೀಪ್ ಕ್ವೈಟ್. ಏನು ಮಾಡೋದು ಬೇಡಪ್ಪ, ಎಲ್ಲದರಿಂದ ಎಕ್ಸಿಟ್ ಆಗ. ಗ್ರೂಪ್ ಎಕ್ಸಿಟ್ ಅಷ್ಟೇ ಯಾಕೆ, ಎಲ್ಲಿ ಮನೆಯಿಂದ ಎಕ್ಸಿಟ್ ಆಗ್ಬೋದು, ಆಫೀಸ್ನಿಂದ ಎಕ್ಸಿಟ್ ಆಗ್ಬೋದು, ಮೊಬೈಲ್ ನಲ್ಲಿ ಮಾಡ್ಕೊಂಡಿರೋ ಗ್ರೂಪ್ ನಿಂದ ಎಕ್ಸಿಟ್ ಆಗ್ಬೋದು. ನೋಡಿ ಬಹಳ ಸುಲಭ ಅದು. ಅಲ್ಲಿ ಏನು KYC ಕೊಡಬೇಕು ಅಂತ ಹೇಳಿದ್ದಾರೆ, KYC ಕೇಳಿದ್ದಾರೆ ಇಲ್ಲಲ್ಲ, ಎಲ್ಲ ಕಡೆ ಎಕ್ಸಿಟ್ ಆಗ್ಬೋದು. ಬಹಳ ದೊಡ್ಡ ಕೆಲಸ ಇಲ್ಲ ಇವತ್ತು. ಆದ್ರೆ ಭಾಗವತ ಹೇಳ್ತದೆ, ನಿನ್ನ ಆತ್ಮೋದ್ಧಾರಕ್ಕೆ ನೀನು ಭೂಮಿಗೆ ಬಂದಾಗ ಯಾವುದರಿಂದ ಎಕ್ಸಿಟ್ ಆಗ್ತಿದ್ದೇನೆ ಅಂತ ಸ್ವಲ್ಪ ಎಚ್ಚರ ಇರಲಿ. ಯನ್ಮಾಯಯೋತೋ ಬುಧಾ ಭಜೇತ್ತಂ ಭಕ್ತೈಕೈಶಂ ಗುರುದೇವತಾತ್ಮ. ಬಹಳ ಅದ್ಭುತವಾದ ಮಾತುಗಳಿವೆಲ್ಲ. ಭಕ್ತಿಯಿಂದ ಆ ಭಗವಂತನನ್ನ ಸದಾ ಸ್ಮರಣೆ ಬರುವ ಹಾಗೆ ಮಾಡಿಕೊಳ್ಳೋದಿದೆಯಲ್ಲ, ಅದೇ ಭಾಗವತ ಧರ್ಮ. ವಿಪರ್ಯಯೋ ಅಸ್ಮೃತಿ. ದೇವರನ್ನು ಸ್ಮರಣೆ ಮಾಡದೇ ಇರೋದು ಬಹಳ ಸುಲಭ. ಅದೇ ತಾನೇ ಇವತ್ತು. ಏನ್ ಮಾಡ್ತೀವಿ, ಸುಮ್ಮನೆ ಕೂತಿದ್ದೆ ಅಂತ. ಎಷ್ಟು ಜನ ಈಗ ಹೇಳಿಲ್ಲ ಉತ್ತರ. ಏನು ಸುಮ್ಮನೆ ಕೊಡೋದು ಅಂದ್ರೆ ಅಂತ ಪ್ರಶ್ನೆ. ವಿಪರ್ಯಯೋ ಅಸ್ಮೃತಿಯ ಬಗ್ಗೆ ವಿವರಣೆ ಕೊಡ್ತಿದ್ದಾರೆ ಅಷ್ಟೇ. ಏನ್ ಸುಮ್ಮನೆ ಕೊಡೋದು ಅಂದ್ರೆ ಏನು? ಸಾಧ್ಯನೇ ಇಲ್ಲ. ಸುಮ್ಮನೆ ಕೊಡೋದು ಅಂತ ಸಾಧ್ಯನೇ ಇಲ್ಲ. ಕೃಷ್ಣ ಅದನ್ನು ನಿಷೇಧಿಸ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತ್ಯಕರ್ಮಕರ್ತು. ಏನೂ ಮಾಡದೆ ಸುಮ್ಮನೆ ಕೊಡೋದು ಅನ್ನೋದು ಒಂದು ಅವಸ್ಥೆನೇ ಇಲ್ಲ ಚೇತನನಿಗೆ. ಸುಮ್ಮನೆ ಕೂತಿದ್ದೆ ಅಂತಾನಾದ್ರೂ ಕೂಡ ಬಾಯಲ್ಲಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಸುಮ್ಮನೆ ಕೂತಿದ್ದೆ, ದೇವರನ್ನು ಮರ್ತಿದ್ದೆ ಅಂತ ಅರ್ಥ. ಅದನ್ನ ಈ ಭಾಷೆಯಲ್ಲಿ ಹೇಳ್ತಿದ್ದ. ಕರ್ತವ್ಯ ಪ್ರಜ್ಞೆ ಮರ್ತಿದ್ದೇನೆ, ದೇವರನ್ನು ಮರ್ತಿದ್ದೇನೆ, ಅದನ್ನ ಬಾಯಲ್ಲಿ ಹೇಳಿದ್ರೆ ಅವಮಾನ ಆಗ್ತದೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಾರೆ. ಎಷ್ಟೋ ಸಮಯದಲ್ಲಿ ನಮ್ಮ ಭಾಷೆಗಳೆಲ್ಲ ನಾವು ಯಾಕೆ ಬದಲಾಯಿಸ್ಕೊಂಡಿದ್ದೇವೆ ಅಂದ್ರೆ, ಅವಮಾನ ಆಗಿ ಬೈಬಾರ್ದು ಅಂತ. ಯಾಕೆ ಲೇಟ್ ಆಗಿ ಬಂದ್ರೆ
ಅದಕ್ಕೆ ಉತ್ತರ ಏನು? ತಡ ಆಯ್ತು ಅಂತ. ಲೇಟಿಗೆ ತಡ ಉತ್ತರನ? ಲೇಟಿಗೆ ತಡ ಉತ್ತರ ಅಲ್ಲ. ಹಾಗೆ ಸುಮ್ಮನೆ ಯಾಕೆ ಕೂತಿದ್ರೆ? ಸುಮ್ಮನೆ ಕೂತಿದ್ದೆ ಅಂತಾನೆ, ಹಾಗೆ ಸುಮ್ಮನೆ ಅಂತಾನೆ, ಅದು ಉತ್ತರ ಅಲ್ಲ. ದೇವರನ್ನು ಮರ್ತಿದ್ದೆ ಅನ್ನೋದೇ ಅದರ ತಾತ್ಪರ್ಯ. ಅದನ್ನು ಭಾಗವತ ಮೊದಲೇ ಹೇಳ್ತದೆ, ಇದನ್ನು ಮಾಡಬೇಡ ಅಂತ ಹೇಳ್ತದೆ ಅಷ್ಟೇ. ವಿಪರ್ಯಯೋ ಅಸ್ಮೃತಿ. ಇದು ಕವಿ ಎನ್ನುವಂತಹ ಜ್ಞಾನಿಗಳು ನಮಗೆ ಕೊಡುವ ಸಂದೇಶಗಳಲ್ಲಿ ಇದೊಂದು ಭಾಗವತದ ಧರ್ಮ ಅಂತ. ಮತ್ತೊಂದು ಹೇಳ್ತಾರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಭಾಗವತ ಧರ್ಮವನ್ನು ಹೇಗೆ ಅಳವಡಿಸ್ಕೊಳ್ಬೇಕು. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇನ ಸಂಗಃ. ಈ ಸ್ಥಿತಿ ತಲುಪಲಿಕ್ಕೆ ಅವಕಾಶ ಇದೆ ಮನುಷ್ಯನಿಗೆ. ಸಾರೋದ್ಧಾರಕಾರರು ಅಂತ ವಿಷ್ಣು ತೀರ್ಥರ ಕಥೆ ಕೇಳ್ತೀವಿ. ಈ ಶ್ಲೋಕವನ್ನು ತಾವು ಪೂರ್ಣ ಅಳವಡಿಸಿಕೊಂಡಿದ್ರ. ಭಾಗವತವನ್ನು ಅವರು ವ್ಯಾಖ್ಯಾನಿಸಿ ಅಧ್ಯಯನ ಮಾಡಿ ಹೇಳಿ ಪಾರಾಯಣ ಮಾಡಿ ಕರಗತ ಮಾಡಿಕೊಂಡಿರ್ತಹ ಮಹಾನುಭಾವರು ಅವ್ರ ಮನೆ ಕೋಣೆ ಒಳಗೆ ಬಾಗಿಲು ಹಾಕೊಂಡು 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 ದೇವರ ಮನೆಯಲ್ಲಿ ಕೂಡ್ತಿದ್ರಂತೆ. ಏನ್ ಮಾಡ್ತಾರೆ ಅಂತ ಕುತೂಹಲ. ಏನೋ ಮಾಡ್ತಿರ್ಬೋದು ಬಿಡು ಅಂತ ಸುಮ್ಮನೆ ಅಲ್ಲ. ಎಲ್ಲಾ ವ್ಯಾಖ್ಯಾನ ಮಾಡಿತ್ತು, ಪುರಾಣ ಹೇಳಿ ಬಂದಿದ್ರು, ಶಿಷ್ಯರನ್ನು ತಯಾರು ಮಾಡಿದ್ರು, ಎಲ್ಲ ಮಾಡಿದ ಮೇಲೆ ಮತ್ತೆ ಪುರಾಣ ಮತ್ತೆ ಬಾಗಿಲು ಹಾಕೋದು ಕೊಡು, ಬಾಗಿಲು ಹಾಕೋದು ಕೊಡು. ಅಲ್ಲ, ಈಗಲೂ ಬಹಳ ಜನ ಬಾಗಿಲು ಹಾಕೊಂಡು ಕೊಡೋರು ಇದ್ದೇವೆ ಬಿಡ್ರಿ, ಇಲ್ಲ ಅಂತಲ್ಲ. ಅದು ಬೇರೆ ಕೆಲಸಕ್ಕೆ ಕೂತಿರ್ತಾರೆ. ಅವ್ರು ಬಾಗಿಲಾಗಿ ಯಾಕೆ ಹೀಗ್ಯಾಕೆ ಮಾಡ್ತಾರೆ ಅಂತ ಒಂದ್ಸರಿ ಕುತೂಹಲದಿಂದ ಸಾರೋದ್ಧಾರಕಾರರು ಯಾವ ಕೋಣೆಯಲ್ಲಿ ಕೂತಿದ್ರು ಹೋಗಿ ತೆಗೆದು ನೋಡಿದ್ರಂತೆ. ಭಾಗವತ ಪುಸ್ತಕ ತಲೆ ಬಿಟ್ಕೊಂಡು ಕುಣಿತಿದ್ರಂತೆ. ದೇವರು ಕುಣಿತಿದ್ದಾರೆ, ಆಡುತ್ತಿದ್ದಾರೆ, ಗಾಬರಿಯಾಗಿ ವಾಪಸ್ ಬಂದ್ಬಿಟ್ರಂತೆ. ಎಲ್ಲ ಮುಗಿಸ್ಕೊಂಡು ಎಷ್ಟೋ ರಾತ್ರಿ ಯಾವಾಗಲೋ ವಾಪಸ್ ಭಾಗ ತೆಗಿತಿದ್ರಂತೆ. ತೆಗೆದು ಬಂದಾಗ ಕೇಳಿದ್ರಿ, ಯಾಕೆ ಏನ್ ಮಾಡ್ತಿದ್ರಿ? ಅದೊಂದು ಶ್ಲೋಕ ಅರ್ಥ ಆಗಿರ್ಲಿಲ್ಲ, ಅದನ್ನ ಅರ್ಥ ಮಾಡಿಸ್ತಾ ಅದಕ್ಕೆ ಭಾಗವತ ಹಿಡ್ಕೊಂಡು ಕೂಡೋದೇ ಅಂತಿದ್ರು. ಈ ಸ್ಥಿತಿ ನಾವ್ ಯಾವತ್ತು ತಲುಪಬೇಕು ನೋಡಿ. ಹೇಳ್ತಾರೆ, ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ. ಯಾನಿ ಜನ್ಮಾನಿ ಕರ್ಮಾಣಿ ಸುಭದ್ರಾಣಿ ರಥಾಂಗ ಪಾಣೇ ಲೋಕೆ ಶೃಣ್ವನ್. ಶ್ರವಣ ಮಾಡ್ತಾ ಮಾಡ್ತಾ ಒಂದ್ಸರಿ ಮೈ ಮರಿ, ಹೇಳ್ತಾ ಹೇಳ್ತಾ ಮೈ ಮರಿ, ಕೇಳ್ತಾ ಮೈ ಮರಿ. ಗೀತಾನಿ ನಾಮಾನಿ ತದರ್ಥಕಾನಿ ವಿಲಜ್ಜಃ ವಿಚರೇತ್ ಅಂತ ಹೇಳ್ತಾರೆ. ಯಾವ ಲಜ್ಜೆನೂ ಪಡಬೇಡ ಈ ವಿಷಯದಲ್ಲಿ. ಯಾರೇನಂತಾರೋ ಮೈ ಮತ್ತು ಕುಣಿಯುವಾಗ ಮನುಷ್ಯನಿಗಿರೋದು ಅದೇ ಒಳಗಡೆಯಲ್ಲಿ ಏನೋ ಒಂದು ವಿಚಿತ್ರ ಭಾವನೆ. ನನ್ ಹುಚ್ಚ ಅಂದ್ರೆ, ನನ್ನನ್ನು ಬೈದ್ರೆ, ಆಡ್ಕೊಂಡ್ರೆ, ವ್ಯಂಗ್ಯ ಮಾಡಿದ್ರೆ, ನನ್ನ ಕುಣಿತವನ್ನ, ನನ್ನ ಧ್ವನಿಯನ್ನು ಅಣಕಿಸಿದ್ರೆ ಇದೇ ಅಲ್ವೇ ನಮಗಿರೋದು. ಅದಕ್ಕೆ ಭಾಗವತ ಹೇಳ್ತದೆ, ಗಾಯನ್ ವಿಲಜ್ಜೋ ವಿಚರೇನ ಸಂಗಃ. ನಿನ್ನ ಧ್ವನಿ ಹೆಂಗೇ ಇರಲಿ, ನಿನ್ನ ಮುಖ ಹೆಂಗೇ ಇರಲಿ, ನೀನ್ ಎಂಥದ್ದೇ ಅಲಂಕಾರ, ಎಂಥದ್ದೇ ವೇಷ ಭೂಷ, ನಿನ್ನ ಮಾತು ಹೆಂಗೇ ಇರಲಿ, ನೀ ಕುಣಿ, ನಾನು ನಿನ್ನ ಜೊತೆ ಕುಣಿತೇನೆ ಅಂತ ಭಗವಂತ. ಇದು ಭಾಗವತ ಧರ್ಮ ಅಂತ ಹೇಳ್ಕೊಡ್ತಿದ್ದಾರೆ. ನಗುವರೋ, ರೋಜಿಸುವರೋ, ನಾಟ್ಯ ಮಾಡುವರೋ, ಬಗೆಯರೋ, ಬಡತನ ಭಾಗ್ಯ ಭಾಗವತರೋ. ನೋಡಿ, ಈ ಮಾತು ಭಾಗವತದ್ದೇ. ಈ ಮಾತನ್ನು ಇವರು ವಿವರಣೆ ಕೊಡ್ತಾರೆ. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕವಾಕ್ಯಃ ಏವಂ ವ್ರತಶ್ಚ ಪ್ರಿಯಕೀ ನಾಮ ಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಃ. ಶ್ರವಣಾದಿಗಳನ್ನು ಆಚರಣೆ ಮಾಡ್ತಾ ಮಾಡ್ತಾ, ಗಾನ ಮಾಡ್ತಾ, ನಾಮ ಹೇಳ್ತಾ, ಕಥೆಗಳನ್ನು ಹೇಳ್ತಾ ಕೇಳ್ತಾ, ಇನ್ನೊಬ್ಬರಿಗೆ ಕೇಳಿಸ್ತಾ ಇದ್ದವನು ಭಗವಂತನ ಅಪರೋಕ್ಷ ಜ್ಞಾನ ಆಗಿಬಿಡ್ತು ಅಂತ. ಒಂದು 10 ದಿವಸ ಮಾಡ್ರಿ ನೋಡೋಣ, ಒಂದು 10 ದಿವಸ ಮಾಡೋಣ ನಾವು ನೀವು ಸೇರ್ಕೊಂಡು. ಉತ್ತರದ ಕಡೆ ಇದನ್ನು ಮಾಡ್ತಾರೆ, ಕುಣಿತಾರೆ, ನರ್ತನ ಮಾಡ್ತಾರೆ, ನಾಮ ಹೇಳ್ತಾರೆ, ಹಾಡು ಹೇಳ್ತಾರೆ, ಗಾನ ಮಾಡ್ತಾರೆ. ಒಂದು ಸ್ವಲ್ಪ ಮನಸ್ಸು ಆಚೆ ಈಚೆ ಆಗದಂತೆ ಕೃಷ್ಣನಲ್ಲಿ ಮುಡುಪಾಗಿಡ್ತಾರೆ. ಹೀಗೆ ಮಾಡುವವನಿಗೂ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆದ್ದರಿಂದ ಇದು ಒಂದು ಭಾಗವತದ ಧರ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದನ್ನು ಯಾವಾಗ ನಾವು ಮಾಡ್ತೇವೆ? ಮಾಡಿದ್ದಾರೆ, ಉದ್ಧವಾದಿಗಳು ಮಾಡಿದ್ದಾರೆ.
ದಾಸರ ಕಥೆಗಳನ್ನು ಹೇಳುವಾಗಲೂ ಕೂಡ ಈ ವಿಷಯ ಕೇಳ್ತೇವಲ್ಲ, ನಗುತ್ತಾರೆ, ಅಳ್ತಾರೆ. ಆತ ಬಂದು ಕೇಳಿದ್ನಂತೆ, ಯಾರು ಕನಕಪ್ಪ ಹೇಳಿಕೊಟ್ಟಂತೆ ಇವ್ರಿಗೆ, ನನ್ನನ್ನು ಕರೀಲಿಕ್ಕೆ ಹೇಳಿದ್ರಲ್ಲ, ನೀನೇನೋ ಕರೆತಂದಿ, ನಿನಗೀಗ ಆ ಗಡ್ಡೆಯಲ್ಲಿ ಕೂತಂಥವ್ರು ಕೇಳ್ತಾರೆ, ಕನಕಪ್ಪನ ಕರ್ಕೊಂಡು ಬಂದದಕ್ಕೆ ನಿನಗೇನು ಕೊಡೋಣ ಅಂತ ಒಬ್ಬ ಕುರಿಗಾಯವನು ಇದ್ದಂತೆ. ಕನಕಪ್ಪನ ಕರ್ಕೊಂಡು ಅಂತ ಹೇಳಿದ್ರಂತೆ ಯಾರು, ವಾದರಾಜರು, ವ್ಯಾಸರಾಜರು, ಪುರಂದರದಾಸರು. ಕನಕಪ್ಪ ಒಬ್ಬ ಇದ್ರೆ ಚೆನ್ನಾಗಿರ್ತಿತ್ತು, ಕರ್ಕೊಂಡು ಬಾ ಅಂತ ಕುರಿಗಾಯವನು ಹೇಳಿ ಕಳಿಸಿದ್ರು. ಕುರಿಗಾಯವನು ಕರ್ಕೊಂಡು ಬಂದ ಕನಕದಾಸರನ್ನ. ಕರ್ಕೊಂಡು ಬರುವಾಗ ಕನಕದಾಸರು, ನೋಡು, ಈಗ ನೀನು ನನ್ನಲ್ಲಿ ಕರ್ಕೊಂಡು ಹೋಗ್ತಿ, ಅಲ್ಲಿ ಕೂತವರೆಲ್ಲ ಸಾಧಾರಣರಲ್ಲ, ಒಬ್ಬೊಬ್ರು ನಿನಗ್ ಕೇಳ್ತಾರೆ, ಅಲ್ಲೋ ಇವನನ್ನ ಕರ್ಕೊಂಡು ಬಂದೆಲ್ಲ ನಿನಗೆ ಕೊಡೋಣ ಅಂತ ನೀನೇನ್ ಕೇಳ್ತಿ ಅಂತ ಹೇಳಿದ್ರಂತ. ಅದಕ್ಕೆ ಕುರಿಗಾಯವನ್, ನನಗೆ ಏನ್ ಗೊತ್ತಿದೆ ಸ್ವಾಮಿ, ನಾನೇನ್ ಕೇಳ್ಕೊಂಡಿನಿ, ಕುರಿಗಾಯವನಷ್ಟೇ ನಾನು ಅಂತಂದಂತ. ಹಾಗನ್ಬೇಡುವು, ನೋಡು ನಾನು ಹೇಳ್ಕೊಡ್ತಿದ್ದೆ, ಹಾಗೆ ಕೇಳ್ಕೊ ಅಂದ್ರಂತ. ಏನ್ ಹೇಳ ತನಕ ನೀ ಏನ್ ಹೇಳ್ತಿ, ನಾನು ಅದನ್ನೇ ಹೇಳ್ತೀನಿ. ನೀವ್ ಇಷ್ಟೋ ತನಕ ಅಳ್ತಿದ್ರಿ, ನಗತಿದ್ರಿ, ಜೋರಾಗಿ ಕೂಗ್ತಿದ್ರಿ, ಏನೇನೋ ಮಾತಾಡ್ತಿದ್ರಿ, ಅದ್ರೊಳಗಿನ ಸ್ವಲ್ಪ ನನಗೆ ಕೊಡ್ರಿ ಸಾಕು ಅಂತ ಕೇಳ್ಕೊ ಅಂತ ಹೇಳ್ಕೊಟ್ಟಿದ್ರು ಕನಕದಾಸರು. ಆ ಕುರಿಗಾವ ಅದನ್ನೇ ಕೇಳ್ಕೊಂಡಂತೆ. ಹೇಗೆ ಕನಕದಾಸರು ಹೇಳಿದ್ರೋ ಹಾಗೇ ನಡೀತಂತೆ ಪ್ರಸಂಗ. ಇವ ಕರ್ಕೊಂಡು ಹೋದ, ಬಂದ ನೋಡಿ ಬುದ್ಧಿ ಕನಕ ಅಂತ ಹೇಳ್ದ ಕುರಿಗಾಯವನು. ತಕ್ಷಣಕ್ಕೆ ಅವ್ರು ಕೇಳಿದ್ರಿ ಇವನಿಗೆ, ಅಲ್ಲೋ ನಿನಗೇನ್ ಬೇಕೋ ಮತ್ ಕರ್ಕೊಂಡು ಬಂದಿಲ್ಲ ಕನಕನ್ನ ಅಂತ ಕೇಳಿದ ಕೂಡ ಆತ ಉತ್ತರ ಕೊಟ್ಟ. ನೀವು ನಗತಿದ್ರೊಳಗೆ ಅಳತಿದ್ರೊಳಗೆ ಸ್ವಲ್ಪ ನನಗ್ ಕೊಟ್ರಿ ಪಾಲು ಸಾಕು ನಾನು ಅಂತಂದಂತೆ. ಈ ರೀತಿ ಹೇಳ್ಕೊಟ್ಟವ್ನು ಯಾರು ಅಂದ್ರತ್, ಮತ್ತೆ ಹಿಂಗ್ ಕೇಳ್ಬೇಕು ಅಂತ ಹೇಳ್ಕೊಟ್ಟವ್ನು ಯಾರು ಅಂದ್ರತ್. ನಿನ್ನ ಬುದ್ಧಿಯಿಂದ ಬಂದದ್ದಲ್ಲ ಇದು, ಹಿಂಗ್ ಕೇಳ್ಬೇಕು ಅಂತ. ಇದನ್ನ ಹೇಳ್ಕೊಟ್ಟವ್ರು ಯಾರು? ಇಲ್ಲ ಕನಕ ಹೇಳ್ಕೊಟ್ಟು ಗೊತ್ತಿತ್ತು ನಮಗೆ ಸಿಗ್ತದ ಹೋಗು ಅಂದ್ರೆ ಅವರೇ ಇವತ್ತು ಜಗನ್ನಾಥದಾಸರಾಗಿ ಬಂದ. ಅವರೇ ಜಗನ್ನಾಥದಾಸ. ಅವರ ಬಾಯಲ್ಲಿ ಬಂದದ್ದೇ ಈ ಮಾತುಗಳು. ಸುಲಭನೋ ಹರಿ ತನ್ನವರನು ಹರಗಳಿಗೆ ಬಿಟ್ಟಗಲನು, ಪ್ರಮಾದವಲ ಮಲಿಸಲರಿಯದೆ ಪಾಮರನು ಬಳಲುವರು ಭವದೊಳಗೆ. ಅಂದ ನೋಡಿ, ಅತ್ತದ್ದು ನಕ್ಕದ್ರೊಳಗೆ ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊಂಡಿದ್ರ ಪ್ರಭಾವ ಜಗನ್ನಾಥದಾಸರ ಆದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ಭಾಗವತ ಧರ್ಮದ ಪ್ರಭಾವ. ಇದೇ ಭಾಗವತ ಧರ್ಮ ಅಂತ ಸಾರಿದ್ರು ಜಗತ್ತಿಗೆ ಅವರೆಲ್ಲ. ಮಲಗಿ ಪರಮಾದರದಿ ಪಾಡಲು, ಇದೆಲ್ಲ ಭಾಗವತ ಧರ್ಮ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ತಿಳಿಸ್ತಾರೆ. ಎಷ್ಟು ಸಮಯ? ಇನ್ನ 2 ಅಂಶಗಳನ್ನು ಹೇಳಿ ಮುಕ್ತಾಯ ಮಾಡೋಣ. ಭಾಗವತ ಧರ್ಮದ ಮತ್ತೊಂದು ಅಂಶ, ಉಪಾಸನೆ ಮಾಡುವ ಉಪಾಸಕರಿಗೆ ಅಧಿಷ್ಠಾನಗಳು ಯಾವುವು? ಹರೇ ಉಪಾಸನಾರ್ಥಂ ಅಧಿಷ್ಠಾನಂ ಆಹ. ಉಪಾಸನೆ ಮಾಡ್ಬೇಕು ಭಗವಂತನ, ಅವುಗಳಿಗೆ ಅಧಿಷ್ಠಾನ ಯಾವುದು? ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಸಿ ಸತ್ವಾನಿ ದಿಶೋ ಧ್ರುಮಾದಿ ಸರಿತ್ ಸಮುದ್ರಾಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇತ್ ಅನನ್ಯಂ. ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ಅವೆಲ್ಲ ಭಗವಂತನ ಆರಾಧಿಸ್ಲಿಕ್ಕಿರುವ ಉಪಾಯಗಳು, ಅಧಿಷ್ಠಾನಗಳು. ಉಪಾಯ ಅಧಿಷ್ಠಾನ. ಈಗೆಲ್ಲ ಮೂಲಭೂತ ಸೌಕರ್ಯ ಅಂತ ಮಾಡ್ಕೊಂಡಿರ್ತಾರೆ, ಕರೆಂಟು, ನೀರು. ಈಗ ಸ್ವಲ್ಪ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಹೋದ್ರೆ ವಿಮಾನ, ಮೊಬೈಲು, ಇಂಟರ್ನೆಟ್ ಸ್ಪೀಡು, ಇವೆಲ್ಲ ಮೂಲಭೂತ ಸೌಕರ್ಯ ಆಗಿದೆ. ಈಗ ನಾವು ಸ್ವಲ್ಪ ಹಳೆ ಕಾಲದ ಭಾಗವತ ಆದ್ರಿಂದ ಖಂ ವಾಯು ಮಗ್ನಿಂ ಸಲಿಲಂ ಎಷ್ಟು ಸುಲಭವಾಗಿದೆ. ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗಿದೆ, ಯಾವನ್ನೆಲ್ಲ ಉಪಯೋಗಿಸ್ತಾ ಇದ್ದಾನೆ, ಅದೆಲ್ಲ ದೇವರ ಆರಾಧನೆಗೆ ಅಧಿಷ್ಠಾನ ಅಂತ ಹೇಳ್ತಾರೆ ಅಷ್ಟೇ, ಬೇರೆ ಏನಲ್ಲ. ಮೊದಲನೇದು ಖಂ. ಖಾದೀನಾಂ ಯಾನ್ಯಾನ್ ಶಬ್ದ ಪ್ರವೃತ್ತಿ ಸರ್ವಾಣ್ಯಪಿ ಅಂತ ವಿವರಣೆ ಕೊಡ್ತಾರೆ. ಆಕಾಶ, ಎಲ್ಲೆಡೆ ಅವಕಾಶ ಇದೆ, ಹಾಗಾಗಿ ಭಗವಂತನನ್ನು ಎಲ್ಲೆಡೆ ಕಾಣಬೇಕಂತ, ಅದೆಲ್ಲ ದೇವರ ಅಧಿಷ್ಠಾನ. ವಾಯು, ಬೀಸ್ತಿರುವಂತಹ ಗಾಳಿ ಒಂದು, ಇನ್ನೊಂದು ಅರ್ಥನೂ ಇದೆ.
ಮುಂದೆ ಉದ್ಧವ ಗೀತೆಯಲ್ಲಿ ಇನ್ನೂ ಸ್ಪಷ್ಟ ಆಗ್ತದೆ ಕೃಷ್ಣನ ಮಾತಲ್ಲಿ. ಯಾಕಂದ್ರೆ ಅಲ್ಲಿಯೂ ಕೂಡ ಅಧಿಷ್ಠಾನಗಳನ್ನು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಆದ್ರಿಂದ ಸಲಿಲಂ ಮಹೀಂಚ, ಅಗ್ನಿ, ನೀರು, ಭೂಮಿ, ನಕ್ಷತ್ರಗಳು, ಸತ್ವಾನಿ ದಿಶೋ ಧ್ರುವಾದೀನ್, ಸತ್ವಯುತವಾದ ಪ್ರಾಣಿ, 10 ದಿಕ್ಕುಗಳು, ಗಿಡ ಮರಗಳು, ನದಿಗಳು, ಸಮುದ್ರ ಎಲ್ಲ ಭಗವಂತನ ಅಧಿಷ್ಠಾನ ಅಂತ ದಿನ ಭಾವಿಸ್ಬೇಕಂತೆ. ಎಲ್ಲವೂ ಅದನ್ನು ಮುಟ್ಟುವಾಗ, ಉಪಯೋಗಿಸುವಾಗ, ಅದನ್ನೆಲ್ಲ ಬಳಸುವಾಗ ನಾನು ದೇವರ ಅಧಿಷ್ಠಾನವನ್ನು ಬಳಸ್ತಿದ್ದೇನೆ ಅನ್ನೋ ಭಾವ ನಮ್ಮಲ್ಲಿ ಇರಬೇಕು. ಇದೇ ಭಾಗವತದ ಧರ್ಮ. ನೀರೆಷ್ಟು ಉಪಯೋಗಿಸ್ತಿದ್ದಿ, ಎಷ್ಟೆಲ್ಲ ನೀರನ್ನು ನೀನು ಬಳಕೆ ಮಾಡ್ತಿದ್ದಿ, ಅದು ಭಗವಂತನ ಅಧಿಷ್ಠಾನ. ಎಚ್ಚರ ಇರಲಿ. ಭೂಮಿಯಲ್ಲಿ ಎಲ್ಲೆಲ್ಲಿ ನೀನು ಸಾಗ್ತಿದ್ದಿ, ನೀನು ಸಾಗುವ ಭೂಮಿ, ಸಾಗದ ಭೂಮಿ, ಅದೆಲ್ಲವೂ ಭಗವಂತನ ಅಧಿಷ್ಠಾನ. ಎಚ್ಚರ ಇರಲಿ ನಿನಗೆ. ಹೀಗೆ ಅಧಿಷ್ಠಾನಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಒದಗಿಸಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದು ಮತ್ತೊಂದು ವಿಷಯವನ್ನು ತಿಳಿಸಿದರು ಕವಿ ಎನ್ನುವಂತಹ ಜ್ಞಾನಿಗಳು. ಎರಡನೇ ವಿಷಯ, ಭಕ್ತಿ ಪರೇ ಸ್ವೇನುಭವೋ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲಃ ಪ್ರಪದ್ಯಮಾನಸ್ಯ ಯಥಾಸ್ನತ ಸ್ಯುಃ ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ. ಇದು ಕವಿ ಎನ್ನುವ ಜ್ಞಾನಿಗಳ ಮತ್ತೊಂದು ಮಾತು. ಮೂರನ್ನ ಏಕಕಾಲದಲ್ಲಿ ಮನುಷ್ಯ ಅಳವಡಿಸಿಕೊಂಡಿರಬೇಕು. ಮೂರರ ಅನುಭವ ಹೇಗಾಗ್ತದೋ ಪ್ರತಿ ತುತ್ತಿಗೆ ಹಾಗೆ ಅಂತ ಉದಾಹರಣೆ. ಪ್ರತಿ ತುತ್ತು ತಿನ್ನುವಾಗ ಮೂರಾಗ್ತದೆ ಅನುಭವ. ಯಾವ್ಯಾವುದು? ತುಷ್ಟಿ, ಪುಷ್ಟಿ, ಕ್ಷುದಪಾಯ. ತುಷ್ಟಿ ಅಂದ್ರೆ ಸಾಕನಿಸ್ತದೆ, ಹೊಟ್ಟೆ ತುಂಬುದಾಗ. ಪುಷ್ಟಿ ಅಂದ್ರೆ ದೇಹದಲ್ಲಿ ಶಕ್ತಿ ಬರ್ತದೆ ಪ್ರತಿ ತುತ್ತು ತಿಂದ ಹಾಗೆ. ಕ್ಷುದಪಾಯ ಅಂದ್ರೆ ಹಸಿವೆ ನೀಗ್ತದೆ. ಅಂದ್ರೆ ಒಂದೊಂದು ತುತ್ತಿಗೆ ತುಷ್ಟಿ, ಪುಷ್ಟಿ, ಕ್ಷುದಪಾಯ ಮೂರರ ಅನುಭವ ಹೇಗಾಗ್ತದೋ ಹಾಗೆ ಮೂರಿರಲಿ ಅಂತ ಏಕಕಾಲದಲ್ಲಿ ಮನುಷ್ಯನಿಗೆ. ಯಾವ್ಯಾವುದು? ಭಕ್ತಿ ಪರೇ, ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ಭಕ್ತಿ ಬೇಕು. ಹಾಗೇನೆ ಸ್ವೇ ಅನುಭವ, ನಾನವನ ದಾಸ ಭೃತ್ಯ ಅನ್ನುವ ಭಾವ ಇರಬೇಕು. ಇನ್ನಿತರ ಭಗವದಿತರತ್ರ ಎಲ್ಲ ವಸ್ತುಗಳಲ್ಲೂ ಮನುಷ್ಯನಿಗೆ ವೈರಾಗ್ಯ ಬರಬೇಕು. ಮೂರು ಏಕಕಾಲದಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ, ಅದನ್ನೇ ಮೂರನ್ನು ಏಕಕಾಲದಲ್ಲಿ ತಂದುಕೋ ಅಂತ ಹೇಳ್ತಾರೆ. ಹೀಗೆ ಹರಿ ಎನ್ನುವಂತಹ ಜ್ಞಾನಿಗಳು, ಕವಿ ಎನ್ನುವಂತಹ ಜ್ಞಾನಿಗಳು ಭಾಗವತ ಧರ್ಮವನ್ನ ಉಪದೇಶ ಮಾಡಿದ್ರು. ಪಾದಾಂಬುಜೋಪಾಸನ, ಮಾಡಿದ ಕರ್ಮಗಳ ಸಮರ್ಪಣ, ಭಗವಂತನ ವಿಸ್ಮರಣೆ ಮಾಡಿಕೊಳ್ಳದೆ ಇರುವಂತಹದ್ದು. ಹಾಗೇನೆ ಭಗವಂತನ ಕಥಾ ಶ್ರವಣ ಮಾಡ್ತಾ, ನಾಮಗಳನ್ನು ಕೀರ್ತನ ಮಾಡ್ತಾ ವಿಲಜ್ಜರಾಗಿ ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ ಅಂತ ಮೈಮರ್ತು ಅವನಿಗಾಗಿ ಮೀಸಲಿಡೋದು. ಆಕಾಶ, ವಾಯು, ಅಗ್ನಿ, ಭೂಮಿ ಮುಂತಾದ ಅಧಿಷ್ಠಾನಗಳಲ್ಲಿ ಭಗವಂತನನ್ನು ಆರಾಧಿಸೋದು ಭಕ್ತಿ. ಭಗವಂತನಲ್ಲಿ ನಾನವನ ದಾಸ ಅನ್ನೋ ದಾಸ್ಯ ಭಾವ, ಇನ್ನಿತರ ವಸ್ತುಗಳಲ್ಲಿ ವೈರಾಗ್ಯ ಏಕಕಾಲದಲ್ಲಿ ತಂದುಕೊಡೋದು. ಇಷ್ಟು 6 ಪಾಯಿಂಟ್ಗಳನ್ನ ಅಳವಡಿಸಬೇಕು. ಇದು ಭಾಗವತದ ಧರ್ಮ ಅಂತನ್ನೋ ಸಂದೇಶವನ್ನ ಕವಿ ಎನ್ನುವ ಜಾಯಂತೆಯರು ಉಪದೇಶವನ್ನ ಮಾಡ್ತಾರೆ ವಿದೇಹರಾಜನಿಗೆ. ಈ ರೀತಿ ಯಾರು ಮಾಡ್ಕೊಂಡಿರ್ತಾನೆ ನೋಡಪ್ಪ ವಿದೇಹರಾಜ, ಅವನಿಗೆ ಶಾಶ್ವತವಾದಂತಹ ಮುಕ್ತಿ ಲಬ್ಧವಾಗ್ತದೆ ಅಂತ ಉಪದೇಶ ಮಾಡಿ ಅವರು ಉಪನ್ಯಾಸವನ್ನು ಮುಕ್ತಾಯ ಮಾಡಿದರು. ಇನ್ನು ಹರಿ ಎನ್ನುವಂತಹ ಜ್ಞಾನಿಗಳು ಭಾಗವತರು ಎಷ್ಟು ತರಹ ಅಂತ. ಹರಿರುವಾಚ, ಭಾಗವತರಲ್ಲಿ 3 ಥರ ಇದ್ದಾರೆ. ಪ್ರಾಕೃತರು, ಮಧ್ಯಮರು, ಪ್ರಧಾನರು ಅಂತ 3 ಥರ ಇದ್ದಾರೆ. ಪ್ರಾಕೃತರು ಅಂದ್ರೆ ಸಿ ಲೆವೆಲ್, ಮಧ್ಯಮರು ಅಂದ್ರೆ ಅದು ಬಿ, ಪ್ರಧಾನರು ಅಂದ್ರೆ ಎ ಗ್ರೇಡ್ ಅಂತ. ಈಗ ಈ 3ರನ್ನು ಪರಿಚಯ ಮಾಡಿಸ್ತಾರೆ. ಇದು ಹರಿ ಎನ್ನುವಂತಹ ಜ್ಞಾನಿಗಳ ಉಪದೇಶದಲ್ಲಿ ಮುಂದುವರಿಲಿಕ್ಕಿದೆ. ಅದನ್ನು ಮತ್ತೆ ನಾಳೆ ತಿಳಿಸೋಣ ಅಂತ ಹೇಳ್ತಾ, ಹೇಗಿದ್ರು ಎಲ್ಲರೂ ಸೇರಿದ್ದೇವೆ. ದಿನಾ ಭಾಗವತದ ಏಕಾದಶ ಸ್ಕಂಧ ಮುಂದುವರಿತದೆ.
ದಿನ ಒಂದು ಶ್ಲೋಕ ನಿಮ್ಮಿಂದ ಅದನ್ನು ಹೇಳಿಸ್ತೇನೆ. ಎಲ್ಲರೂ ಅದನ್ನ 3-4 ಬಾರಿ ಅಥವಾ 5 ಬಾರಿ ಹೇಳಿ ದೇವರಲ್ಲಿ ಸಮರ್ಪಿಸೋಣ. ಎಲ್ರಿಗೂ ಬರುವಂತೆ ರಾಮಕೃಷ್ಣನ ಸ್ತೋತ್ರನೇ ಕಠಿಣವಾದದ್ದು ಹೇಳೋದ್ರಿಂದ ಎಲ್ರಿಗೂ ಕಷ್ಟ ಆಗ್ಬೋದು ಅಂತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಮಪಹರ್ತಾರಂ दातारं सर्वसंपदां लोकाभिरामं श्रीरामं भूयो भूयो नमाम्यहम्. आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्.